ಈರಾರಂಗುಲಿ ಅಂತಂದ್ರ ಈರಾರ ಪದ ಕರ್ಕೊಂಡು 2 ಆರಲೆ ಎಷ್ಟು 12. ಅದಕ್ಕೆ ಈರ ಅನ್ನೋ ಪದ ಬಳಸ್ತಾ ಇದಾರೆ 2 ಅನ್ನೋದಕ್ಕೆ. ಈರಾರು 2 ಐದಲೆ 12 ಅಂಗುಲ. ಯಾವ್ದದಪ್ಪ ಅಂದ್ರೆ ನಾಭಿ ಬಿಟ್ಟು ಹೃದಯದ. ಈ ಹೃದಯದಲ್ಲಿ ಯಾರದಾರಪ್ಪ ಅಂತ ಕೇಳಿ ಜೀವನ ನಿಳಯ. ನಿಳಯ ಅಂದ್ರ ಮನೆ, ಜೀವನ ಮನೆ ಅದ ಅಥವಾ ಸ್ಥಾನದ. ಎಲೆ ಶಿಷ್ಯನೇ, ಏಕಾಗ್ರ ಚಿತ್ತದಿಂದ ಆಲಿಸು. ಈ ಶರೀರವು ತಮ್ಮ ತಮ್ಮ 96 ಬೆರಳಿನ ಪ್ರಮಾಣದಷ್ಟು ಉದ್ದವಾಗಿರುತ್ತದೆ. ಎಷ್ಟು ಉದ್ದದ ನಮ್ಮ ಶರೀರ? 96 ಅಂಗುಲ ಅಂದ್ರೆ 96 ಬೆರಳಿನಷ್ಟು ಉದ್ದದ. ಮಾತು ನಮ್ಮ ಸ್ವಕಪೋಲ ಕಲ್ಪಿತವಾದದ್ದಲ್ಲ. ಈಗೇನು ನಾವು ಹೇಳ್ತೇವೆ, ಈ ಮಾತು ನಮ್ಮ ಕಲ್ಪನಾ ಮೂಲಕವಾಗಿ ಹೇಳಿದ್ದಲ್ಲ, ಕಿಂತು ವೇದ ಪ್ರಮಾಣ ಸಿದ್ಧವಾಗಿರುತ್ತದೆ. ಅಂದರೆ ಷಣ್ಣವಾತ್ಮಕ ಮಿತಿ ಜಾಬಾಲ ಉಪನಿಷತ್ತಿನಲ್ಲಿ ಹೇಳಿರುತ್ತದೆ. ಏನ್ರಿ ಅಲ್ಲಿ ಜಾಬಾಲ ಉಪನಿಷತ್ತಿನಲ್ಲಿ ಈ ಶರೀರವು 96 ಅಂಗುಲ ಉದ್ದ ಇರುತ್ತದೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ದೇಹದ ಮಧ್ಯಸ್ಥಾನವು ಮೂಲಾಧಾರವೆಂದು ಹೇಳಲ್ಪಡುತ್ತದೆ. ಆದರೆ ಆ ಮೂಲಾಧಾರವು ಗುದದಿಂದ 2 ಅಂಗುಲದ ಮೇಲೆ, ಮೇಢ್ರದಿಂದ 2 ಅಂಗುಲದ ಕೆಳಗೆ ಇರುತ್ತದೆ. 2 ಅಂಗುಲ ಮೇಲೆ 2 ಅಂಗುಲ ಕೆಳಗೆ ನಡುಮಧ್ಯದಲ್ಲಿ ಇರುತ್ತದೆ. ಅದರಿಂದ 9 ಅಂಗುಲಗಳ ಮೇಲೆ ನಾಭಿಸ್ಥಾನವಿರುತ್ತದೆ. ಅಲ್ಲಿ 4 ಬೆರಳುಗಳು ಪ್ರಮಾಣ ವಿಸ್ತಾರವಾಗಿರುವ ಒಂದು ನಾಡಿ ಕಂದವು ಕೋಳಿಯ ತತ್ತಿಯ ಆಕೃತಿಯಾಗಿರುತ್ತದೆ. ಅಲ್ಲಿ ನಾಡಿದು 4 ಬೆರಳ ಅಂಗುಲದಷ್ಟು ಅಗಲಾಗಿ ಕೋಳಿ ತತ್ತಿ ಹೆಂಗಿರ್ತಾ ಇದೆ ಆ ರೀತಿಯಾಗಿ ಇರ್ತಾ ಇದೆ. ಅದರೊಳಗಿಂದ ಈಡ, ಪಿಂಗಳ, ಸುಷುಮ್ನ ಮೊದಲಾದ ನಾಡಿಗಳು ಹೊರಟಿರುತ್ತವೆ. ಮುಖ್ಯವಾಗಿ 3 ನಾಡಿಗಳು ಏನ್ರಿ ಪ್ರಾಣಾಯಾಮ ಮಾಡುವಾಗ ಹೇಳಿಕೊಡ್ತಾರಲ್ಲ, ಈಡ, ಪಿಂಗಳ, ಸುಷುಮ್ನ. ಮೇಲಕ್ಕೆ ಎಳೆದುಕೊಳ್ಳುವಂಥ ಹೊರಳಿಗೆ ಏನಂತ ಕರೀತಾರೆ? ಈಡಾ ನಾಡಿ ಅಂತಾರ. ಕೆಳಗಡೆ ಬಿಡುವಂಥ ನಾಡಿಗೆ ಏನಂತಾರ? ಪಿಂಗಳ ಅಂತಾರ. ಜಗ್ಗಿದಂತ ಅಂದ್ರೆ ಎಡಗಡೆ ಹೊರಳಿಂದ ಜಗ್ಗಿದ ವಾಯುವನ್ನ ಭ್ರೂಮಧ್ಯದಲ್ಲಿ 2 ಹುಬ್ಬಿನ ಮಧ್ಯದಲ್ಲಿ ನಿಲ್ಲಿಸಿದ್ರೆ ಅದಕ್ಕೇನಂತಾರ? ಸುಷುಮ್ನ ಅಂತಾರ. ಅದಕ್ಕೆ ಮಾತ್ರಾ ವ್ಯವಸ್ಥೆ ಅದ. ಎಷ್ಟು ಮಾತ್ರ ಏರಿಸಿರ್ತೇವೆ ಅಷ್ಟು ಮಾತ್ರ ನಿಲ್ಲಿಸಬೇಕು. ಎಷ್ಟು ಮಾತ್ರ ಅದನ್ನು ನಿಲ್ಲಿಸ್ತೇವೆ ಅಷ್ಟೇ ಮಾತ್ರದಿಂದ ಅದನ್ನು ಹೊರಗೆ ಬಿಡಬೇಕು. ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಏನಾಕತ್ತೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ಪ್ರಾಣಾಯಾಮವನ್ನು ಗುರುಮುಖಾಂತರ ಸರಿಯಾಗಿ ತಿಳ್ಕೊಂಡನ್ನ ಮಾಡ್ಬೇಕು ಹೊರತಾಗಿ ಇದೇನು ದೊಡ್ಡ ಗನ ಬಿಡು ಅಂತ ತಿಳ್ಕೊಂಡು ನಾವು ಮಾತ್ರಾಕನುಸಾರಿಸಿ ಉಸುಲು ಎಳೆದು ನಿಲ್ಲಿಸಲಾರ್ದೇ ತಪ್ಪಿ ಉಸುಲು ಎಳೆದು ನಿಲ್ಲಿಸಿದ್ವಿ ಅಂದ್ರೆ ಶರೀರ ಹೇಗೆ ವಜ್ಜೆಗಾಗಿ ಟೈರ್ ಬಸ್ಟ್ ಆಕೈತಿ ಅಥವಾ ಟ್ಯೂಬ್ ಬಸ್ಟ್ ಆಕೈತಿ, ಹಂಗೆ ಈ ಟ್ಯೂಬನ್ನು ಏನಾಗೋ ಪ್ರಸಂಗದ ಬಸ್ಟ್ ಆಗೋ ಪ್ರಸಂಗ ಇರ್ತಾ ಇದೆ. ಅದಕ್ಕಾಗಿ ಯಾವುದೇ ವಿದ್ಯೆ ಆದರೂ ಗುರುಮುಖಾಂತರ ಇರಲಾರದೆ ಪಡೆದ್ವಿ ಅಂದ್ರೆ ಅದು ಯೋಗ್ಯವಾಗುವುದಿಲ್ಲ. ಸುಷುಮ್ನ ಮೊದಲಾದ ನಾಡಿಗಳು ಹೊರಟಿರುತ್ತವೆ. ಹೇಗೆಂದರೆ ಮೂಲಾಧಾರದಿಂದ ಎದ್ದು ಬ್ರಹ್ಮರಂಧ್ರ ಪರ್ಯಂತರ ಸುಷುಮ್ನ ನಾಡಿಯು ಹೋಗಿರುತ್ತದೆ. ಮೂಲಾಧಾರದಿಂದ ಎದ್ದ ನಾಡಿ ಏನಾಗಿರ್ತದೆ ಅಂತ ಕೇಳಿದ್ರೆ ಬ್ರಹ್ಮರಂಧ್ರದ ಪರ್ಯಂತರವಾಗಿ ಹೋಗಿರ್ತಾ ಇದೆ. ಅದೇನಾಗಕತ್ತದ ಇದರ ಎಡಬಲದಲ್ಲಿ ಈಡಾಗಳ ನಾಡಿಗಳು ಎಡಬಲದ 2 ನೇತ್ರಗಳ ಪರ್ಯಂತರ ಹೋಗಿರುತ್ತವೆ. ಈಡಾಪಿಂಗಳ ನಾಡಿಗಳು 2 ನೇತ್ರದ ಪರ್ಯಂತರವಾಗಿ. ವಿಲಂಬಿನಿ ನಾಡಿಯು ನಾಸಿಕದವರೆಗೆ ಹೋಗಿರುತ್ತದೆ. ಅದರಾಗ ವಿಲಂಬಿನಿ ನಾಡಿ ಎನ್ನುವಂಥದ್ದು ಒಂದು. ಪೂಷ, ಅಲುಂಬುಷ ಎಂಬೆರಡು ನಾಡಿಗಳು 2 ಕಿವಿಗಳ ಪರ್ಯಂತರ ಹೋಗಿರುತ್ತವೆ. ಒಂದು ಪೂಷಾ ನಾಡಿ, ಒಂದು ಅಲಂಬುಷ ಎಂಬ 2 ನಾಡಿಗಳು. ಮುಂದೆ ಸೂರ್ಯ ಎಂಬ ನಾಡಿಯು ಭ್ರೂಮಧ್ಯ ಪರ್ಯಂತರ ಹೋಗಿರುವುದು. ಸೂರ್ಯ ಎನ್ನುವಂಥದ್ದು ಒಂದು ನಾಡಿ. ಅದು ಎಲ್ಲಿ ಹೋಗಿರ್ತದೆ ಅಂದ್ರೆ ಭ್ರೂಮಧ್ಯದ ತನಕ ಹೋಗಿರ್ತದೆ. ವಿಶ್ವೋಧರಿ ಎಂಬ ನಾಡಿಯು ಭಕ್ಷ್ಯ ಭೋಜ್ಯಾದಿಗಳೆಂಬ 4 ಪ್ರಕಾರದ ಅನ್ನವನ್ನು ಉಣ್ಣುತ್ತದೆ. ಅನ್ನಗಳಲ್ಲಿ ಪ್ರಕಾರ ಅಷ್ಟಂತ ಕಡೆ ಒಂದು ಕಡೆ 7 ಹೇಳ್ಯಾರ, ಇಲ್ಲಿ 4 ಹೇಳಿದಾರೆ. ಭಕ್ಷ್ಯ ಭೋಜ, ಭಕ್ಷ್ಯ 4 ಅದಾವ. ಲೇಹ ಮುಂದ್ರಿ ಶೇಷ ಅಂತೇಳಿ ಇನ್ನೂ 3 ಹೇಳಿದಾರ. ನಾಳೆಗೆ ಹೇಳ್ತಾನೆ. ಅನ್ನವನ್ನು ಉಣ್ಣುತ್ತದೆ.
ಸರಸ್ವತಿ ಎಂಬ ನಾಡಿಯು ನಾಲಿಗೆಯವರೆಗೆ ಹೋಗಿ ಯಾವತ್ತು ಭಾಷಾ ಮತ್ತು ಅನೇಕ ಥರ ಶಬ್ದಗಳನ್ನು ನುಡಿಯುತ್ತಿರುವುದು. ರಾಕೆ ಎಂಬ ಹೆಸರಿನ ನಾಡಿಯು ಜಲವನ್ನು ಕುಡಿದು ಕ್ಷಣಕಾಲದಲ್ಲಿ ಕೆಮ್ಮನ್ನು ಹುಟ್ಟಿಸಿ ಮೂಗಿನಲ್ಲಿ ಶ್ಲೇಷ್ಮವನ್ನು ಸಿಂಪಡಿಸುತ್ತದೆ. ಕಂಠರೂಪವನ್ನು ಆಶ್ರಯ ಮಾಡಿಕೊಂಡಿರುವ ಶಂಖಿನಿ ನಾಮಕ ನಾಡಿಯು ಕೆಳಮುಖವುಳ್ಳದ್ದಾಗಿ ಅನ್ನಸಾರವನ್ನು ಸೆಳೆದುಕೊಂಡು ಮಸ್ತಕದಲ್ಲಿ ಸಿಂಪಡಿಸುತ್ತದೆ. ನಾಭಿಯ ಕೆಳಭಾಗಕ್ಕೆ 3 ನಾಡಿಗಳು ಹೋಗಿರುತ್ತವೆ. ಅವು ಯಾವುವು ಅಂದರೆ, ಕುಹು ನಾಮಕ ನಾಡಿಯು ಮಲವನ್ನು ತ್ಯಜಿಸುತ್ತದೆ. ವಾರುಣಿ ಎಂಬ ನಾಡಿಯು ಮೂತ್ರವನ್ನು ಬಿಡುತ್ತದೆ. ಚಿತ್ರ ಎಂಬ ಶಿವನಿ ನಾಡಿಯು ವೀರ್ಯಸೇಚನೆ ಮಾಡುತ್ತದೆ. ಈ ರೀತಿ ಮುಖ್ಯವಾದ ಕೆಲವು ನಾಡಿಗಳನ್ನು ಹೇಳಿದ್ದೇವೆ. ಎಷ್ಟು ಕೋಟಿ ಆಗ್ರಿ? 72 ಕೋಟಿ ಅಂತ ಹೇಳಿದಾರ. ಯಾರು ಕಾಡ್ರಗೋಗಳು ಹೇಳಿ? 72 ಕೋಟಿ, 72,000, 72 ಲಕ್ಷ, ಇದು 72,72,000, 72 ಹಿಂಗೇನು ಹೇಳಿದಾರ ಅವರು. ಅಂತೂ ನಾವು ಕೇಳಿದ್ದೇನಪ್ಪ ಅಂದ್ರೆ 72,000 ನಾಡು, 72,000 ಅಂತ ಬರೆದಿದ್ದಾರೆ ಮರಾಠಿ ಒಳಗೆ. 72,000 ಅಂದ್ರೆ 72,000 ನಾಡಿಗಳು. ಅಂತೂ ಕೋಟಿ ಬಿಡ್ರಿ, ಇಷ್ಟ ಅಂದರೂ ಕೂಡ ಎಷ್ಟು ಸೂಕ್ಷ್ಮವಾಗಿ ಅದಾವ ಹೇಳಲಿಕ್ಕೆ ಆಗೋದಿಲ್ಲ. ಅದರಾಗ ಕೆಲವು ಮಾತ್ರ ನಾವಿಲ್ಲಿ ಸೂಚನೆ ಮಾಡಿದ್ದೇವೆ. ಇನ್ನು ನೀವು ಬೇಕಾದ್ರೆ ನೋಡ್ಕೋರಿ, ತಿಳ್ಕೊರಿ ಅಂತ ಇದ್ದಾರೆ. ಈ ರೀತಿ ಮುಖ್ಯವಾದ ಕೆಲವು ನಾಡಿಗಳನ್ನು ಹೇಳಿದ್ದೇವೆ. ಆದರೆ ನಾಡಿಗಳು 72,000 ಇಲ್ಲಿ ಬರ್ದಾರ ಅಪ್ಪಗಳು. ಅರಳೆ ಎಲೆಯು ಜಲದಲ್ಲಿ ಬಿದ್ದು ಕೊಳೆಯಲು ಕಡೆಗೆ ಅದರಲ್ಲಿ ಸಣ್ಣ ಸಣ್ಣ ಎಳೆಗಳು ಎಲ್ಲ ಕಡೆಗೂ ಹೇಗೆ ತೋರುತ್ತವೆಯೋ. ಒಂದು ಅರಳಿ ಎಲೆ ನೀರಾಗ ಹೋಗಿದ್ರೆ ಅದೆಲ್ಲ ಕೊಳತು ಏನಾಗಿರ್ತದಪ್ಪ ಅಂದ್ರೆ ಅದರ ಪಂಜರ ಅಷ್ಟ ಉಳಿದಿರ್ತದ. ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಎಷ್ಟೆಷ್ಟು ಸೂಕ್ಷ್ಮ ಅದರ ಎಲೆಯೊಳಗೆ ನರ ಅದಾವ ಅನ್ನೋದು. ಹಾಗೆ ಈ ಶರೀರದಲ್ಲಿ ಏನದಪ್ಪ ಅಂತ ಕೇಳಿದ್ರೆ ನರಗಳು ಅದಾವ, ಅಂದ್ರೆ ನಾಡಿಗಳದಾವ. ಹಾಗೆ ಈ ಶರೀರದ ತುಂಬ ನಾಡಿಗಳಿರುತ್ತವೆ. ಇವೆಲ್ಲ ನಾಡಿಗಳು ನಾಭಿಸ್ಥಾನದಲ್ಲಿರುವ ನಾಡಿ ಕಂದದಿಂದಲೇ ಹುಟ್ಟಿರುತ್ತವೆ. ಇವೆಲ್ಲ ಎಲ್ಲಿಂದ ಇದಕ್ಕಪ್ಪ ಅಂತ ಕೇಳಿದ್ರೆ, ಹಂಚೋಕ್ಕವು ಅಂತ ಕೇಳಿದ್ರೆ ಈ ಹೊಂಕಳ ಗಡ್ಡೆಯಿಂದನೇ. ಅದಕ್ಕೆ ನಾಡಿ ಕಂದ ಅಂತ ಕರೆದಾರ ಅದಕ್ಕೆ. ಮತ್ತು ವಾಯು, ವಹಿನಿ, ಬಿಂದು, ನಾದ, ಮನ ಮೊದಲಾದವುಗಳೆಲ್ಲ ವಾಯು ವನ್ನಿ ಅಂದರೂ ಸರಿ, ವಹಿನಿ ಅಂದರೂ ಸರಿ. ಯಾಕಂದ್ರೆ ಹಕಾರಕ ನಕಾರ ಏನದ ಒತ್ತಕ್ಷರ ಇರುವುದರಿಂದ ವಹಿನಿ ಅಂತ ಕತೆ ಇಲ್ಲ. ವನ್ನಿ ಅಂದರೂ ಏನು ತೊಂದರೆ ಇಲ್ಲ. ಬಿಂದು, ನಾದ, ಮನ ಮೊದಲಾದವುಗಳೆಲ್ಲ ಕುಂಡಲಿ ಶಕ್ತಿಯಿಂದಲೇ ಉತ್ಪನ್ನವಾಗುತ್ತವೆ. ಇದು ಅ ಕ ಚ ಟಾದಿ ಅಷ್ಟ ಪ್ರಕೃತಿ ರೂಪವಾಗಿರುತ್ತದೆ. ಈ ಏನದಪ್ಪ ಅಂತ ಕೇಳಿದ್ರೆ ಅಷ್ಟ ಪ್ರಕೃತಿ ರೂಪವಾಗಿರುತ್ತದೆ. ಅನ್ನ ನೀರುಗಳನ್ನು ತಡೆಯುತ್ತದೆ. ಇಂತಹ ಕುಂಡಲಿ ಶಕ್ತಿಯಿಂದ ಒಡಗೂಡಿ ಆ ನಾಡಿಯ ಕಂದವಿರುತ್ತದೆ. ಆ ನಾಡಿಯ ಗಡ್ಡಿ ಈ ಶಕ್ತಿಯಿಂದ ಕೂಡಿಕೊಂಡಿರ್ತಾ ಇದೆ. ಅದರಿಂದ 12 ಬೆರಳಿನ ಮೇಲಿರುವ ಸ್ಥಾನವೇ ಜೀವನ ಮನೆಯಾಗಿರುತ್ತದೆ. ಅಂದರೆ ಹೃದಯದಲ್ಲಿ ಅಷ್ಟದಳ ಕಮಲವಿರುತ್ತದೆ. ಹೃದಯದೊಳಗೆ 8 ದಳದ ಕಮಲದ. ಆ ಕಮಲ ಮಧ್ಯದಲ್ಲಿ ಜ್ಯೋತಿ ರೂಪನಾದ ಅನು ಮಾತ್ರ ಜೀವನ ಇರುತ್ತಾನೆ. ಅಲ್ಲಿ ಕಾಯಂ ಇರ್ತಾನ ಅಂದ್ರೆ ಅನು ಮಾತ್ರ ಸ್ವಲ್ಪ ಸ್ವಲ್ಪ ಹೊತ್ತಿರ್ತಾನೆ. ಅಂದ್ರೆ 8 ದಿಕ್ಕಿನ 8 ದಳದ ಮೇಲೆ ತಿರುಗ್ತಿರ್ತಾನೆ. ಇದನ್ನ ಅನುಭವ ಸಾರದಲ್ಲಿ ಹೇಳ್ಕೊಂಡ್ ಬಂದಿದಾರ. ಪೂರ್ವ ದಿಕ್ಕಿನ ದಳದ ಮೇಲೆ ಬಂದ್ರೆ ಏನಿರ್ತಾ ಇದೆ, ಆಗ್ನೇಯ ದಿಕ್ಕಿನ ಮೇಲೆ ಬಂದ್ರೆ ಯಾವ ಗುಣ ಇರ್ತಾ ಇದೆ, ದಕ್ಷಿಣ ದಿಕ್ಕಿಗೆ ಬಂದಾಗ ಏನು ನಡೀತಾ ಇದೆ. ಹೀಗೆ 8 ದಳದ ಕಮಲದ ಮೇಲೆ ಬಂದಾಗ ಆಯಾ ವ್ಯವಹಾರ ಆಗ್ತಾ ಇದಾವೆ. ಪೂರ್ವ ದಿಕ್ಕಿನ ಮೇಲೆ ಬಂದ ಅಂದ್ರೆ ಭಕ್ತಿ ಏನದ್ರಿ, ಪೂರ್ವ ದಿಕ್ಕಿನ ಮೇಲೆ ಬಂದ್ರೆ ಭಕ್ತಿ. ಆಗ್ನೇಯ ದಿಕ್ಕಿನ ಮೇಲೆ ಬಂದ ಅಂದ್ರೆ ಕೋಪ. ಆ ದಳದ ಮೇಲೆ ಬಂದ ಅಂದ್ರೆ ಕೋಪ ಇರುತ್ತೆ. ಹೀಗೆ ಮುಂದಿನ ನೆನಪಿಲ್ಲ ಅದಕ್ಕೆ. ಹೀಗೆ 8 ದಳದ ಮೇಲೆ ಏನಕ್ಕನಪ್ಪ ಅಂತ ಕೇರೆ ಒಂದೊಂದು ವ್ಯವಹಾರ ಅವನಿಂದ ಆಗ್ತಾವ. ಯಾರಿಂದ ರೀ? ಜೀವನ ವ್ಯವಹಾರ ಆಗ್ತಾ ಇದ್ದಾವೆ. ಇವನು ಸರ್ವಸ್ವವನ್ನು ತಿಳಿಯುತ್ತಾನೆ ಮತ್ತು ಸರ್ವವನ್ನು ಮಾಡುತ್ತಾನೆ. ಎಲ್ಲ ತಿಳಿದು ಅದರ ಅನುಸಾರವಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಆದ್ದರಿಂದ ಕರ್ತ, ಭೋಕ್ತ, ಸುಖಿ, ಭೋಕ್ತ ಆಗ್ಯದ. ಅದು ಹೊಸ ಪ್ರಿಂಟದಲ್ಲ, ಭೋಕ್ತ ಅಲ್ಲದು ಭೋಕ್ತ. ಒಂದು ದೀರ್ಘ ಲೋಪ ಆಗ್ಯದ ಅಲ್ಲಿ. ಸುಖಿ, ದುಃಖಿ ತಾನೆಂದು ವಾದ ಮಾಡುತ್ತಾನೆ. ಏನಂತ ವಾದ ಮಾಡ್ತಾನೆ? ತಾ ಕರ್ತಾನೂ ಅಲ್ಲ, ತಾ ಭೋಕ್ತಾನೂ ಅಲ್ಲ. ಆದರೆ ಆ ಹೃದಯ ಸ್ಥಾನದಲ್ಲಿ ಇದ್ದುಕೊಂಡು 8 ದಳದ ವ್ಯವಹಾರವನ್ನು ಮಾಡಿ ನಾನೇ ಕರ್ತ, ನಾನೇ ಭೋಕ್ತ ಅಂತ ಅಭಿಮಾನ ಮಾಡ್ತಾ ಇದ್ದಾನೆ.
ವಾದ ಮಾಡುತ್ತಾನೆ. ಮತ್ತು ಜೀವನು ಪೂರ್ವ ದಳಾದಿಗಳ ಮೇಲೆ ತಿರುಗಹತ್ತಲು ಭಕ್ತಿ, ಇಲ್ಲಿ ಬರದ ಬಿಟ್ಟಾರ ನೋಡ್ರಿ, ಅಂದ್ರೆ ಇದ್ರ ಮೇಲಿಂದ ನಾನು ಓದಿಲ್ಲ ಅಂತ. ಭಕ್ತಿ, ನಿದ್ರಾ, ಕೋಪ, ಪಾಪಕರ್ಮ, ಕ್ರೀಡೆ, ಗಮನ, ಶೃಂಗಾರ ಬುದ್ಧಿ, ದಾನಾದಿಗಳನ್ನು ಮಾಡಬೇಕೆಂಬ ಬುದ್ಧಿ ಏನದ ಅಂತ ಕೇಳಿದ್ರೆ, ಮೊದಲನೇದ್ದು ಭಕ್ತಿ. ಪೂರ್ವ ದಿಕ್ಕಿನ ಮೇಲೆ ಬಂದ ಅಂದ್ರೆ ಭಕ್ತಿ ಅದ. ಆಮೇಲೆ ಏನಪ್ಪ ಅಂತ ಕೇಳಿದ್ದಾದ್ರೆ, ಆಗ್ನೇಯ ದಿಕ್ಕಿಗೆ ಬಂದ್ರೆ ಕೋಪದ. ಆಮೇಲೆ ದಕ್ಷಿಣ ದಿಕ್ಕಿಗೆ ಬಂದ್ರೆ ಪಾಪಕರ್ಮದ. ನೈಋತ್ಯ ದಿಕ್ಕಿಗೆ ಬಂದ್ರೆ ಕ್ರೀಡೆ ಅದ. ಪಶ್ಚಿಮಕ್ಕೆ ಬಂದ್ರೆ ಗಮನದ. ಆಮೇಲೆ ವಾಯುವಿಗೆ ಬಂದ್ರೆ ಶೃಂಗಾರ ಬುದ್ಧಿ. ಆಮೇಲೆ ಏನಪ್ಪ ಅಂತ ಕೇಳಿದ್ದಾದ್ರೆ, ಉತ್ತರಕ್ಕೆ ಬಂದ ಅಂದ್ರೆ ನಡು ನಿದ್ರಾ ಒಂದದ. ಈಶಾನ್ಯ ದಿಕ್ಕಿಗೆ ಬಂದಾಗ ದಾನ. ಈಶಾನ್ಯ ದಿಕ್ಕಿಗೆ ಬಂದಾಗ ಏನದ ರೀ? ದಾನದ. ಜೀವನು ಕಮಲದ ಮಧ್ಯಸ್ಥ. ಈ ಪ್ರಕಾರ 8 ಗುಣಗಳು ಹುಟ್ಟುತ್ತವೆ. ಯಾವಾಗೆ ಜೀವನು ಕಮಲದ ಮಧ್ಯಸ್ಥಾನದಲ್ಲಿ ನಿಲ್ಲುತ್ತಾನೋ ಹಾಗೆ ಎಲ್ಲವನ್ನೂ ತಿಳಿಯುತ್ತಾನೆ. ಎಲ್ಲ ದಳವನ್ನು ಬಿಟ್ಟು ಮಧ್ಯದಲ್ಲಿ ನಿಂತಂದ್ರೆ ಎಲ್ಲವನ್ನೂ ತಿಳಿಯುತ್ತಾನೆ. ಗಾಯನ, ನೃತ್ಯ, ಪಠನ ಮೊದಲಾದವುಗಳನ್ನು ಮಾಡುತ್ತಾ ಆನಂದದಿಂದ ಇರುತ್ತಾನೆ. ಆ ಮಧ್ಯದಲ್ಲಿ ನಿಂತಾಗ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ, ಗಾಯನ ಮಾಡೋದಾಗಲಿ, ನೃತ್ಯ ಮಾಡೋದಾಗಲಿ, ಪಠನ ಮಾಡುವುದಾಗಲಿ ಇವುಗಳನ್ನು ಮಾಡುತ್ತಾ ಆನಂದದಿಂದ ಇರುತ್ತಾನೆ. ಆದ್ದರಿಂದ ಹೃದಯವು ಜೀವನ ವಾಸಸ್ಥಳವಾಗಿರುತ್ತದೆ. ವಾಸಸ್ಥಳ ಯಾವುದು ಅಂದರೆ ಜೀವನಿಗೆ ಹೃದಯ. ದೇಹದಲ್ಲಿ 9 ಚಕ್ರ, ಅವುಗಳ ಸ್ಥಾನ, ದಳ, ಆಕೃತಿ, ಅಕ್ಷರ, ವರ್ಣ, ಅಧಿದೈವ ಮೊದಲಾದವುಗಳನ್ನು ಹೇಳುತ್ತಾರೆ. ಈಗ ದೇಹದಲ್ಲಿ 9 ಚಕ್ರಗಳದ, ಅವಕ್ಕೆ ನವಚಕ್ರ ಅಂತ ಕರೀತಾ ಇದ್ದಾರೆ. ಆ ಚಕ್ರಗಳ ಸ್ಥಾನ ಎಲ್ಲಿ, ಅವಕ್ಕೆ ದಳ ಎಷ್ಟು, ಅವುಗಳ ಆಕೃತಿ ಏನು, ಅವುಗಳಿಗೆ ಅಕ್ಷರಗಳೆಷ್ಟು, ವರ್ಣ ಯಾವುದು, ಅಧಿದೇವರು ಅಂದ್ರೆ ಅಧಿಷ್ಠಾನ ದೇವತಾ ಯಾರು ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾರೆ. ಈ ವಿಷಯವನ್ನು ದೇವಿ ಪುರಾಣದೊಳಗೆ 17ನೇ ಅಧ್ಯಾಯದಲ್ಲಿ ಕೂಡ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ದೇಹದೊಳ ಆನವ ಚಕ್ರದ ಎಡೆಗಳು, ಊಹಿಸೆತನು ಮಧ್ಯಂ ಶಿಷ್ಣಗಳು, ನಾಭಿ ಹೃದಯ ಕಂಠಂ ಕೂರ್ಚುಗಳು, ಶೋಭಿತ ಖಂ ಸಿಕೆಯಗ್ರಗಳು, ಅವು 4 ಈರೈದಿರಾರು, ತವೆ ಷೋಡಶ ಯುಗಳಂ ದಶನೂರು, ಮೂರೊಂದೆನಿಪ ದಳಕ್ರಮದಿಂದ ತೋರುವ ಕಂಜದೊಳೆಸೆವರಿಂದ, ಬೇರಾರಾಕೃತಿ ಬೇರಕ್ಷರ ವರ್ಣ ಎನಿಸಿರುತಿಹವಿವೆ ನಿಜಯೋಗಿಗಳು, ಬೇರಧಿದೈವಾದಿಕದಿಂಪೂರ್ಣ ಮನದೊಳು ಜಾನಿಸಿ ಸುಖಿಸುವೆಡೆಗಳು. ದೇಹದೊಳು ಅಂದರೆ ಈ ಶರೀರದಲ್ಲಿ ನವಚಕ್ರಗಳೇನಪ್ಪ ಅಂತ ಕೇಳಿದ್ರೆ ಅದಾವು. ಈ ದೇಹದೊಳು ಆ ನವಚಕ್ರದ ಎಡೆಗಳು ಕೂಡಿಸಿ ಬರೆದಿದ್ದಾರೆ. ದೇಹದಳು ಆ ನವಚಕ್ರದ ಎಡೆಗಳು ಅಂದ್ರೆ ಸ್ಥಾನಗಳು. ಊಹಿಸೆ ಅಂದ್ರೆ ವಿಚಾರ ಮಾಡಿದಾಗ ತನು ಮಧ್ಯಂ ಶಿಷ್ಣಗಳು. ಈಗ ಆಧಾರ ಚಕ್ರವನ್ನು ಹಿಡಿದುಕೊಂಡು ಎಲ್ಲಿಂದ ಶುರುವಾಗ್ತದಪ್ಪ ಅಂದ್ರೆ ತನು ಮಧ್ಯದಿಂದ ಹಿಡಿದುಕೊಂಡು, ಯಾವ ಮೂಲಾಧಾರ ಅಂದ್ರೆ ಗುದ, ಆಮೇಲೆ ಶಿಷ್ಣ, ಎರಡರ ಮಧ್ಯ ಭಾಗಕ್ಕೆ ಏನಂತ ಕರೆದಾರ ಅಂತ ಕೇಳಿದ್ರೆ ತನು ಮಧ್ಯ ಅಂತ ಕರೆದಾರ. ಈ ತನು ಮಧ್ಯದಿಂದ ಹಿಡಿದುಕೊಂಡು ಅಲ್ಲಿ ಆಧಾರ ಚಕ್ರ ಅಂತಾರ. ಅದಕ್ಕೆ ಅಲ್ಲಿರುವ ಚಕ್ರಕ್ಕೆ ಏನಂತಾರ? ಆಧಾರ ಚಕ್ರ ಅಂತಾರ. ಆಮೇಲೆ ಮಧ್ಯಂ ಶಿಷ್ಣಗಳು, ನಾಭಿ ಹೃದಯ ಕಂಠಂ ಕೂರ್ಚಗಳು. ನಾಭಿ ಅಂದ್ರೆ ಹೊಕ್ಕಳ, ಆಮೇಲೆ ಹೃದಯ, ಕಂಠ, ಕೂರ್ಚಗಳು ಅಂತಂದರೆ ಏನು ಬರ್ತಾರ್ರಿ? 2 ಹುಬ್ಬಿನ ನಡುವೆ ಕೂರ್ಚಗಳು. ಶೋಭಿತ ಖಂ ಶಿಕೆಯಗ್ರಗಳು. ಖಮ್ ಅಂತಂದ್ರೆ ಏನಪ್ಪ ಅಂತ ಕೇಳಿದ್ದಾದ್ರೆ ಆಕಾಶ. ಆಮೇಲೆ ಏನು ಅಂತ ಕೇಳಿದರೆ ಶಿಖೆ ಅಂದ್ರೆ ಅಗ್ನಿ. ಶಿಖೆಯಗ್ರಗಳು ಅಂದ್ರೆ 2 ಹುಬ್ಬಿನ ಏನು ಬರ್ತಾರೆ? ಕಮ್ ಅಂದ್ರೆ ಹನೆಯ ಮುಂಭಾಗ, ಶಿಖೆ ಅಂದ್ರೆ ಸ್ಥಾನಗಳು, ಶಿಖೆಯಗ್ರಗಳು ಅಂದ್ರೆ ಪಶ್ಚಿಮ ಸ್ಥಾನಗಳು. ಇವೆಲ್ಲ ಏನಪ್ಪ ಅಂತ ಕೇಳಿ ಅದಾವು. ಆಮೇಲೆ ಅವು 4, 6, ಈರೈದು, 6 ಈರಾರು ದಳಗಳ ಹೆಸರು ಹೇಳ್ತಾ ಇದ್ದಾರೆ.
ಮೊದಲೇನಪ್ಪ 4 ದಳ, ಆಮೇಲೆ 6 ದಳ, ಆಮೇಲೆ 12 ದಳ, ಅವು 3 ಕೂಡಿಸಿ ಬರ್ದಿದ್ದಾರೆ. 4 ಈರೈದು ಅಂದಲ್ಲಿ ಮಠ 4 6 ಈರೈದು ಅಂದ್ರೆ 4 6 2 5 12 ಈರಾರು ಎಷ್ಟಪ್ಪ ಅಂತ ಕೇರೆ ಈರೈದು ಅಂದ್ರೆ 10, ಈರಾರು ಅಂದ್ರೆ 12 ತವೆ ಷೋಡಶ. ಮತ್ತೇನಪ್ಪ ಅಂತ ಕೇಳಿದ್ರೆ 16 ಯುಗಳಂ 2 ದಶನೂರು ಸಾವಿರ. ದಶನೂರು ಅಂದ್ರೇನು? 1000 ದಳ. ಈ ರೀತಿಯಾಗಿ ಮೂರೊಂದೆನಿಪ ಮೂರೊಂದೆನಿಪ ದಳ ಕ್ರಮದಿಂದ 3 ದಳಗಳಿಂದ ಇರುವಂಥ ಕ್ರಮದಿಂದ ತೋರುವ ಕಂಜದೊಳು ಯಶವ ವಿವರಿಂದ. ಕಂಜ ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ದಾದ್ರೆ ಕಮಲದಲ್ಲಿ ಇವು ತೋರ್ತಾ ಇದ್ದಾವೆ. ಬೇರೆ ಆಕೃತಿ, ಬೇರೆ ಅಕ್ಷರ, ವರ್ಣ. ಆಕೃತಿಯು ಕೂಡ ಬೇರೆ ಬೇರೆ, ನವಚಕ್ರಗಳ ಆಕೃತಿಯು ಬೇರೆ ಬೇರೆ, ಆಮೇಲೆ ಅಕ್ಷರಗಳು ಬೇರೆ ಬೇರೆ, ವರ್ಣವೂ ಬೇರೆ ಬೇರೆ ಎನಿಸಿರುತ್ತಿಹವು ಇವೇ ನಿಜ ಯೋಗಿಗಳು. ಏನಾಗ್ತಾ ಇದೆಪ್ಪ ಅಂತ ಕೇಳಿದ್ದಾರೆ, ಇವು ನಿಜ ಯೋಗಿಗಳು ಅಂತಂದ್ರೆ ಹೇಳಿ ಖರೆ ಯೋಗಿಗಳು. ಈ ನವಚಕ್ರಗಳ ಅನುಸಾರವಾಗಿ ಯೋಗ ಸಾಧನೆ ಮಾಡಿದವರು ನಿಜವಾದ ಯೋಗಿಗಳು ಅಂತ. ಆಮೇಲೆ ಬೇರಧಿದೈವಾದಿಕದಿಂ, ಮತ್ತು ಬೇರೆ ಏನಪ್ಪ ಅಂದ್ರೆ ಅಧಿದೇವತೆಗಳು ಕೂಡ ಬೇರೆ ಬೇರೆನೋ ಏನು ಒಬ್ಬರು ಅಂತ ಕೇಳಿದ್ರೆ ಅಧಿದೇವತೆಗಳು ಕೂಡ ಬೇರೆ ಬೇರೆ. ಪೂರ್ಣ ಮನದೊಳು ಜಾನಿಸಿ ಸುಖಿಸುವೆಡೆಗಳು. ಅದಕ್ಕಾಗಿ ಏನು ಮಾಡಪ್ಪ ಅಂತ ಕೇಳಿದರೆ ಮನಸ್ಸಿನಿಂದ ಧ್ಯಾನ ಮಾಡಿ ಸಂತೋಷವನ್ನು ಹೊಂದುವ ಸ್ಥಾನಗಳು. ಇವೇನದಾವ ಅಂತ ಕೇಳಿದ್ರೆ ಸಂತೋಷವನ್ನು ಹೊಂದತಕ್ಕಂಥ ಸ್ಥಾನಗಳು. ಮತ್ತು ಕೆಳಗೆ ಕೊಟ್ಟಿರುವ ಪ್ರಕಾರ ಸ್ಥಾನ ಚಕ್ರಾದಿಗಳ ಕೋಷ್ಟಕವು ಇರುತ್ತದೆಂದು ತಿಳಿಯತಕ್ಕದ್ದು. ಅವು ನವಚಕ್ರದ ಹೆಸರು, ಅವಿರುವ ಸ್ಥಾನ, ಆಮೇಲೆ ಅವುಗಳ ದಳ ಎಷ್ಟು, ಆಮೇಲೆ ಆಕೃತಿ ಎಂಥದ್ದು, ಅವೆಲ್ಲವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈಗ ಮೂಲಾಧಾರಕ್ಕೆ ಏನಂತ ಕರೀತಾರೆ ಅಂದ್ರೆ ಆಧಾರ ಚಕ್ರ ಅಂತಾರೆ. ಮೂಲಾಧಾರಕ್ಕೆ ಏನಂತ ಕರೀತಾರೆ? ಆಧಾರ ಚಕ್ರ ಅಂತಾರೆ. ದಳ ಎಷ್ಟು ಅಂದ್ರೆ 4. ಅವು ಯಾವ್ಯಾವು ಅಂದ್ರೆ ವ ಶ ಷ ಸ ಇವು 4. ಅದಕ್ಕೆ ಆಕೃತಿ ಎಂಥದ್ದು ಅಂದ್ರೆ ತಾರಕ ಆಕೃತಿ ಅಂತಾರೆ. ಅದನ್ನು ಅಪ್ಪಗಳು ಕೇಳ್ರಿ, ಯಾರಿಗೆ? ಸದಾಶಿವ ಗುರುಜಿ ಅವರಿಗೆ. ತಾರಕ ಆಕೃತಿ ಅಂದ್ರೆ ಹೆಂಗಿರ್ತದ ಅನ್ನೋದನ್ನು. ಆಮೇಲೆ ಶಿಸ್ನ, ಅದಕ್ಕೆ ಸ್ವಾಧಿಷ್ಠಾನ ಚಕ್ರ ಅಂತಾರೆ. ಶಿಸ್ನದಲ್ಲಿರೋದಕ್ಕೆ ಏನಂತಾರೆ? ಸ್ವಾಧಿಷ್ಠಾನ ಚಕ್ರ ಅಂತಾರೆ. ಅಲ್ಲಿ ದಳ ಎಷ್ಟು ಅಂದ್ರೆ 6. ದಳ ಎಷ್ಟು? 6. ಬ ಭ ಮ ಯ ರ ಲ. ಇವನ್ನ ಒಬ್ಬರು ಮಹಾತ್ಮರು ಏನಪ್ಪ ಅಂದ್ರೆ ಈ ಅಕ್ಷರಕ್ಕೆ ಅನುಸರಿಸಿ ಅಲ್ಲಿ 4 ಯಾಕ, ಇಲ್ಲಿ 6 ಯಾಕ, ಅಲ್ಲಿ 12 ಯಾಕ ಅನ್ನೋದು ಸಲುವಾಗಿ ಹೇಳಿದ್ದಾರೆ. ಈಗ ಏನಪ್ಪ ಅಂದ್ರೆ ಮಲವನ್ನು ತ್ಯಾಗ ಮಾಡುವಾಗ ಮನುಷ್ಯನಿಂದ ವಶ್ ವಶ್ ಅಂತ ಶಬ್ದ ಬರ್ತಿರ್ತಾ ಇದೆ. ಏನಕ್ಕದ್ರಿ? ಆಮೇಲೆ ಏನಪ್ಪಾ ಅಂದ್ರೆ ಮೂತ್ರವನ್ನು ಬಿಡುವಾಗ ಅದು ಬ ಲ 2 ಕೂಡಿಸಿದಾಗ ಏನಕ್ಕದ್ರಿ? ಬಲ್ ಬಲ್ ಅಂತ ಆಗ್ತಾ ಇದೆ. ಇನ್ನು ದಂಡಾಕೃತಿ ಅದ. ಆ ಚಕ್ರ ಹೆಂಗದ ಅಂದ್ರೆ ದಂಡಾಕೃತಿ ಅದ. ನಾಭಿ ಸ್ಥಾನದಲ್ಲಿ ಮಣಿಪೂರಕ ಚಕ್ರದ 10 ದಳ ಅದ. 10 ದಳ ಯಾವ ಅಂದ್ರೆ ಡ ನ ಢ ನ ತ ತ ದ ದ ನ ಪ ಫ. ಡ ಫ ಕುಡ್ಸಿರಿ ಏನಾಯ್ತ್ರಿ? ಡಫ್ ಡಫ್ ಅಂದ್ರೆ ಎದೆ ಬಡ್ಕೊಂತಿರ್ತದ ನೋಡ್ರಿ. ಏನು ಬಡ್ಕೊಂತ ತುಮಾರ ಎದೆ ಒಂದು ಅಂತಿರ್ತಾರ ಓಡಿ ಬಂದಾಗ. ಅದಕ್ಕೆ ಡಫ್ ಡಫ್ ಅಂದ್ರೆ 10-12 ಅಕ್ಷರಗಳಿಂದ, ಇದು 10 ಅಕ್ಷರಗಳಿಂದ. ಅದು ಕುಂಡಲಾಕೃತಿ ಇರ್ತಾ ಇದೆ. ಅಲ್ಲಿ ಯಾವ ಆಕಾರದ? ಅದಕ್ಕೆ ಕುಂಡಲಾಕಾರದ. ಆಮೇಲೆ ಹೃದಯ ಸ್ಥಾನದಲ್ಲಿ ಅನಾಹತ ಚಕ್ರದ 12 ದಳ ಅದಾವಲ್ಲಿ. ಯಾವಂದ್ರೆ ಖ ಖ ಗ ಘ ङ ಚ ಛ ಜ ಝ ಯ. ಇವು ಎಷ್ಟಾದವು ಅಂತ ಕೇಳಿದ್ರೆ 12. ಆಮೇಲೆ ಟ ಠ ಇವು 12 ಶಬ್ದ. ಹೃದಯ ಬಡ್ಕೊಂತಿತ್ತು ಅಂದ್ರೆ ಅಲ್ಲಿ ಏನಾಕಂದ್ರೆ ಖಟ್ ಖಟ್ ಅಂತ ಸಪ್ಪಳ ಬರ್ತದ. ಹೃದಯ ಬಡ್ಕೊಂಡ್ರೆ ಏನಕ್ಕಂದ್ರೆ ಖಟ್ ಖಟ್ ಅಂತ ಶಬ್ದ ಬರ್ತಾ ಇದೆ. ಅದಕ್ಕಾಗಿ ಕದಿಂದ ಹಿಡಿದು ಟದವರೆಗೆ ಯಾವುದು ಹೃದಯ ಸ್ಥಾನದಲ್ಲಿ ದಳಗಳು. ಅರ್ಧ ಚಂದ್ರಾಕೃತಿ ಆಕಾರ ಎಷ್ಟಿರ್ತದಂದ್ರೆ ಅರ್ಧ ಚಂದ್ರನ ಹಾಗೆ ಇರ್ತಾ ಇದೆ. ಕಂಠಸ್ಥಾನದಲ್ಲಿ ಇರುವ ಚಕ್ರಕ್ಕೆ ವಿಶುದ್ಧಿ ಚಕ್ರ ಅಂತಾರೆ.
ಅಲ್ಲಿ 16 ದಳಗಳು. ಏನು ಯಾವ್ಯಾವಪ್ಪ? ಅ ಆ ಇ ಈ ಉ ಊ ರು ರು ಓ ಓ ಎ ಐ ಓ ಔ ಅಂ ಅಹ. ಏನ್ರಿ ಈ 16 ದಳ ವಿಶುದ್ಧ ಚಕ್ರದಾಗ ಅಲ್ಲಿ ಅ ಮತ್ತು ಅಹ ಕೂಡಿದಾಗ ಏನಾಗುತ್ತೆ? ಅಹ ಅಹ ಅಂತೇಳಿ ಉದ್ಗಾರ ಇರ್ತಾ ಇದೆ. ಆಮೇಲೆ ದರ್ಪಣಾಕೃತಿ ಇರ್ತಾ ಇದೆ ಅಲ್ಲಿ, ಎಲ್ಲಿ? ಈ ವಿಶುದ್ಧ ಚಕ್ರದಲ್ಲಿ. ಕೂರ್ಚ ಏನು? ಕೂರ್ಚ ಅಂತಂದ್ರೆ ಎರಡು ಹುಬ್ಬಿನ ಮಧ್ಯದಲ್ಲಿ ಬ್ರಹ್ಮರ ಅಗ್ನಿ ಚಕ್ರ ಇರ್ತದೆ. ಅದಕ್ಕೆ ಆಗ್ನೇಯ ಚಕ್ರನು ಅಂತಾರ, ಅಗ್ನಿ ಚಕ್ರನು ಅಂತಾರ. ಎರಡು ದಳ ಅಲ್ಲಿ ಹಮ್ ಮತ್ತು ಕ್ಷಮ್. ಏನು ಎರಡು ದಳ ಕೂಡ್ಕೊಂಡಿರ್ತಾ ಇದೆ. ಅಲ್ಲಿ ಆಕಾರ ಯಾವುದು ಅಂತ ಕೇಳಿದ್ರೆ ಜ್ಯೋತಿರಾಕೃತಿ. ಏನು ಆಮೇಲೆ ಖಮ್ ಅಂದ್ರೆ ಬ್ರಹ್ಮರಂಧ್ರ. ಖಮ್ ಪದಕ ಅರ್ಥ ಏನು ಅಂದ್ರೆ ಬ್ರಹ್ಮರಂಧ್ರ. ಅಲ್ಲಿ 1000 ದಳ ಸೋಹಂ ಸೋಹಂ ಅಂತ ತಿಳ್ಕೊಂಡು ಅಲ್ಲಿ ಏನದಪ್ಪ ಅಂದ್ರೆ 1000 ದಳಗಳು. ನಿಕಲಾಕೃತಿ. ನಿಕಲಾಕೃತಿ ಅಂದ್ರೆ ಆಕಾರ ಹಾಗ್ಯದ. ಏನು ಶಿಕೆ ಅಂದ್ರೆ ಶಿಖಾಚಕ್ರ 3 ದಳ ರಾಮ್ ರೀಂ ರುಂ. ಆಮೇಲೆ ನಿಶೂನ್ಯ ಆಕೃತಿ ಏನದಪ್ಪ ಅಂದ್ರೆ ಅಲ್ಲಿ ಆಕೃತಿ ಅದ. ಶಿಕೆಯ ಅಗ್ರ ಪಶ್ಚಿಮ ಚಕ್ರ, ಏನು ಹಿಂದಿನ ಭಾಗ ಬರ್ತದಲ್ಲ ಪಶ್ಚಿಮ ಚಕ್ರ. ಏಕದಳ ಅಲ್ಲಿ ದಳಗಳು ಎಷ್ಟದಾವ ಅಂತ ಕೇಳಿದ್ರೆ ಒಂದೇ ದಳ. ಅದು ಯಾವುದು ಅಂದ್ರೆ ಓಂಕಾರ ನಿರಂಜನ ಆಕೃತಿ. ಅಲ್ಲಿ ಯಾವ ಆಕಾರ ಅದಂತ ಕೇಳಿದ್ರೆ ನಿರಂಜನ ಆಕೃತಿ ಅದ. ಇದನ್ನು ಸರಿಯಾಗಿ ನಾವು ತಿಳ್ಕೊಬೇಕಂದ್ರೆ, ಸಾಧಿಸ್ಬೇಕಂದ್ರೆ ಯೋಗ ಬಲ್ಲವರಿಂದ ಕೇಳ್ಕೊಂಡು ಮಾಡ್ಬೇಕಾಗ್ತಾ ಇದೆ. ಅವನು ಹಾಗೆ ಹೇಳ್ಯಾರ ಅಂತ ತಿಳ್ಕೊಂಡು ನಾವೇನಾರು ಸಾಧನೆ ಮಾಡಕ್ಕೆ ಹೋದ್ರೆ ಸಾಧ್ಯ ಇಲ್ಲ. ಇನ್ನೂ ಹಂಗೆ ಏನಪ್ಪ ಅಂತ ಕೇಳಿದ್ರೆ ಒಂದು ಸ್ವಲ್ಪ ಕೇಳಿದ್ರು ಕೇಳಲಾರ್ದ ಇದ್ದದ್ದು ಓದಿದ್ರು ದಪ್ತತೆ. ಆದರೆ ಇದನ್ನು ಮಾತ್ರ ಹಂಗೆ ಮಾಡಲಿಕ್ಕೆ ಬರುವುದಿಲ್ಲ. ಇನ್ನು ನವಸ್ಥಾನ ಚಕ್ರಾದಿಗಳ ಕೋಷ್ಟಕವನ್ನು ಬರೆದಿದ್ದಾರೆ. ಏನು ಈಗ ಅಕ್ಷರ ನಕಾರ, ಆ ಸ್ಥಾನಗಳಿಗೆ ಏನದ ಅಂದ್ರೆ ನಕಾರ, ವರ್ಣ ಪೀತವರ್ಣ, ಬ್ರಹ್ಮ ಅಧಿದೇವತೆ, ಶಕ್ತಿ ಯಾವುದು? ಕ್ರಿಯಾಶಕ್ತಿ. ಅಲ್ಲೇ ಭಕ್ತಿ ಶ್ರದ್ಧಾ ಭಕ್ತಿ ಅದ, ಎಲ್ಲಿ? ಆಧಾರ ಚಕ್ರದಲ್ಲಿ. ಆಮೇಲೆ ಮಕಾರ ಮಾತ್ರ ಶ್ವೇತವರ್ಣ ವಿಷ್ಣು ಅಧಿದೇವತೆ ಅದನ್ನು, ಎಲ್ಲಿ? ಮಣಿಪೂರಕ ಸ್ವಾಧಿಷ್ಠಾನದಲ್ಲಿ. ಏನು ಆಧಾರ ಚಕ್ರ. ಆಮೇಲೆ ಎರಡನೇದ್ದು ಸ್ವಾಧಿಷ್ಠಾನದಲ್ಲಿ. ಆಮೇಲೆ ಇಚ್ಛಾಶಕ್ತಿ ನೈಷ್ಠಿಕಾ ಭಕ್ತಿ. ಆಮೇಲೆ ಏನಪ್ಪ ಅಂತ ಕೇಳಿ ಆಧಾರ ಸ್ವಾಧಿಷ್ಠಾನ ಮಣಿಪೂರಕದಲ್ಲಿ. ಶಿಕಾರ ರಕ್ತವರ್ಣ ರುದ್ರ ಅಧಿದೇವತೆ ಜ್ಞಾನಶಕ್ತಿ ಸಾವಧಾನ ಭಕ್ತಿ. ಆಮೇಲೆ ಏನಪ್ಪ ಅಂದ್ರೆ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಥ. ಅಲ್ಲಿ ಯಾರಪ್ಪ ಅಂದ್ರೆ ವಕಾರ ಮಾತ್ರ ಅದ. ಹರಿತವರ್ಣ ಅಂದ್ರೆ ಹಸಿರು ವರ್ಣ ಈಶ್ವರ ಅಧಿದೇವತೆ ಆದಿಶಕ್ತಿ ಅನುಭವ ಭಕ್ತಿ ಅದ. ಆಮೇಲೆ ಯಕಾರ ಎಲ್ಲಿಪ್ಪ ಅಂತ ಕೇಳಿದ್ರೆ ವಿಶುದ್ಧ ಚಕ್ರದಲ್ಲಿ. ನೀಲವರ್ಣ ಸದಾಶಿವ ಅಧಿದೇವತೆ ಪರಶಕ್ತಿ ಆನಂದ ಭಕ್ತಿ. ಆಮೇಲೆ ಏನಪ್ಪ ಅಂದ್ರೆ ಆಗ್ನೇಯ ಚಕ್ರ ಓಂಕಾರ ಮಾತ್ರ ಮಾಣಿಕ್ಯವರ್ಣ ಮಹೇಶ್ವರ ಅಧಿದೇವತೆ ಚಿತ್ಶಕ್ತಿ ಸಮರಸ ಭಕ್ತಿ ಅದ. ಆ ನಂತರದಲ್ಲಿ ಏನಪ್ಪ ಅಂತ ಕೇಳಿದ್ರೆ ಅದೇ ಏನು ಆಗ್ನೇಯ ಚಕ್ರ ಅಲ್ಲಿ ಅಕಾರ ಮಾತ್ರ ಜ್ಯೋತಿವರ್ಣ ಪರಶಿವ ಅಧಿದೇವತೆ ಆನಂದಮಯ ಶಕ್ತಿ ಪರಿಪೂರ್ಣ ಭಕ್ತಿ ಇರ್ತಾ ಇದೆ. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಯಾವ ಚಕ್ರ? ಸಹಸ್ರ ಶಿಖಾಚಕ್ರ ಬ್ರಹ್ಮರಂಧ್ರ. ಅದಕ್ಕೆ ಯಾವ ಚಕ್ರ ಅಂದಾರೆ? ಬ್ರಹ್ಮರಂಧ್ರ. ಸಹಸ್ರ ಚಕ್ರ ಉಳಿದೆ ಸಹಸ್ರ ಇದರಿಂದ ಕೂಡಿದ್ದೆ ಬ್ರಹ್ಮರಂಧ್ರ. ಉಕಾರ ಮಾತ್ರ ಮಹ ಅನ್ನೋದು ಜ್ಯೋತಿವರ್ಣ ಸರ್ವೇಶ್ವರ ಅಧಿದೇವತೆ ನಾಭ್ರಾಂತಿ ಶಕ್ತಿ ನಿರಂಜನ ಭಕ್ತಿ. ಆಮೇಲೆ ಏನಪ್ಪ ಅಂತ ಕೇಳಿದಾದ್ರೆ ಪಶ್ಚಿಮ ಚಕ್ರದಲ್ಲಿ ಮಕಾರ ಅಗಣಿತ ಜ್ಯೋತಿವರ್ಣ ಮಹದೇವ ಅಧಿದೇವತೆ ನಿರಾಮಯ ಶಕ್ತಿ ಅಪ್ರದರ್ಶನ ಭಕ್ತಿ. ಈ ರೀತಿಯಾಗಿ ಏನಪ್ಪ ಅಂತ ಕೇಳಿದ್ರೆ ನವಚಕ್ರಗಳು. ಇಲ್ಲಿ ನವಭಕ್ತಿಗಳು ಬೇರೆ ಬೇರೆ ಅದು, ಆ ನವಭಕ್ತಿಗಳು ಬೇರೆ, ಇವ ಬೇರೆ. ಇನ್ನು ನವಸ್ಥಾನ ಚಕ್ರಾದಿಗಳ ಕೋಷ್ಟಕವು. ಆ ಸ್ಥಾನ ಯಾವುದು, ಮುಖ ಯಾವುದು, ಹಸ್ತ ಏನು, ಪ್ರಸಾದ ಯಾವುದು, ಲಿಂಗ ಯಾವುದು ಅನ್ನೋದನ್ನು ಏನು ಸುಮ್ಮನೆ ಓದ್ಕೊಂಡು ಹೋಗೋದು ಅಷ್ಟೇ ಇದನ್ನು. ಹಾಂ ಜೀವಾತ್ಮ
ಆತ್ಮನಲ್ಲಿ, ಮುಖದಲ್ಲಿ ಪ್ರಾಣಮುಖ, ಹಸ್ತದಲ್ಲಿ ಸುಚಿತ್ತ ಹಸ್ತ, ಪ್ರಸಾದದೊಳಗ ಗಂಧ ಪ್ರಸಾದ, ಲಿಂಗ ಯಾವುದು ಆಚಾರ ಲಿಂಗ. ಎರಡನೇ ಇದಕ್ಕೇನಪ್ಪ ಅಂತ ಕೇಳಿದ್ರೆ ಚಕ್ರಕ್ಕೆ ಅಂತರಾತ್ಮ, ಜೀವೆ ಮುಖ, ಸುಬುದ್ಧಿ ಹಸ್ತ, ರಸಪ್ರಸಾದ, ಗುರುಲಿಂಗ. ಮೂರನೇದು ಯಾವುದಪ್ಪ ಅಂತ ಕೇಳಿದ್ರೆ ಚಕ್ರಕ್ಕೆ ಪರಮಾತ್ಮ ಆತ್ಮಾದನ, ನೇತ್ರ ಮುಖದ, ನಿರಹಂಕೃತಿ ಹಸ್ತದ, ರೂಪ ಪ್ರಸಾದದ, ಶಿವಲಿಂಗದ. ಆಮೇಲೆ ಏನಪ್ಪ ಅಂತ ಕೇಳಿದಾದ್ರೆ ನಿರ್ಮಲಾತ್ಮ, ತ್ವಗ್ಮುಖ, ಸಮನಹಸ್ತ, ಸ್ಪರ್ಶ ಪ್ರಸಾದ, ಜಂಗಮಲಿಂಗ. ಶುದ್ಧಾತ್ಮ, ಶ್ರೋತ್ರಮುಖ, ಸುಜ್ಞಾನ, ಶಬ್ದ ಪ್ರಸಾದ, ಪ್ರಸಾದ ಲಿಂಗ. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಜ್ಞಾನಾತ್ಮ, ಹೃದಯಮುಖ, ಸದ್ಭಾವ, ತೃಪ್ತಿ, ತೃಪ್ತಿ ಪ್ರಸಾದ, ಮಹಾಲಿಂಗ. ಆಮೇಲೆ ಮಹಾತ್ಮ, ಬ್ರಹ್ಮರಂಧ್ರ ಮುಖ, ನಿಖಲ ಹಸ್ತ, ಆನಂದ ಪ್ರಸಾದ, ಇಷ್ಟಲಿಂಗ. ದಿವ್ಯಾತ್ಮ, ಉನ್ಮನಿ ಮುಖ, ನಿರಾಳ ಹಸ್ತ, ಪರಿಪೂರ್ಣ ಪ್ರಸಾದ, ಪ್ರಾಣಲಿಂಗ. ಚಿನ್ಮಯಾತ್ಮ, ಪಶ್ಚಿಮ ಮುಖ, ನಿರಾಮಯ ಹಸ್ತ, ಅವಿರಳ ಪ್ರಸಾದ, ಅವಿರಳ ಪ್ರಸಾದ, ಭಾವಲಿಂಗ. ಇನ್ನು ನವಸ್ಥಾನ ಚಕ್ರಾದಿಗಳ ಕೋಷ್ಟಕ ಏನು? ಅಂಗ ಯಾವುದು, ತನು ಯಾವುದು, ಕಲೆ ಯಾವುದು, ನಾದ ಯಾವುದು, ದಿಕ್ಕು ಯಾವುದು? ಪೃಥ್ವಿ ಅಂಗ, ಸ್ಥೂಲತನು, ನಿವೃತ್ತಿ ಕಲೆ, ಪೇಂದುಂಬಿನಾದ, ಪೂರ್ವ ದಿಕ್ಕು. ಅಪ್ಪು ಅಂಗ, ಸೂಕ್ಷ್ಮತನು, ಪ್ರತಿಷ್ಠಾ ಕಲೆ, ವೀಣಾನಾದ, ಪಶ್ಚಿಮ ದಿಕ್ಕು. ತೇಜಾಂಗ, ಕಾರಣತನು, ವಿದ್ಯಾಕಲೆ, ಘಂಟಾನಾದ, ದಕ್ಷಿಣ ದಿಕ್ಕು. ವಾಯು ಅಂಗ, ಮಹಾಕಾರಣತನು, ಶಾಂತಿ ಕಲೆ, ಭೇರಿನಾದ, ಉತ್ತರ ದಿಕ್ಕು. ಆಕಾಶಾಂಗ, ಆನಂದತನು ಕಲೆ, ಶಾಂತಾತೀತ ಕಲೆ, ಮೇಘನಾದ, ಊರ್ಧ್ವ ದಿಕ್ಕು. ಆಮೇಲೆ ಏನಪ್ಪ ಅಂದ್ರೆ ಆತ್ಮಾಂಗ, ಶುದ್ಧತನು, ಶಾಂತಾತೀತೋತ್ತರ ಕಲೆ, ಪ್ರಣವನಾದ, ಪಾತಾಳ ದಿಕ್ಕು. ಆಮೇಲೆ ತ್ಯಾಗಾಂಗ, ನಿರ್ಮಲತನು, ಆನಂದ ಕಲೆ, ದಿವ್ಯನಾದ, ಶುದ್ಧ ದಿಕ್ಕು. ಭೋಗಾಂಗ, ಚಿದ್ರೂಪತನು, ನಿರ್ಮಲ ಕಲೆ, ಸಿಂಹನಾದ, ಹೃತ್ಕಮಲ. ಭೋಗಾಂಗ, ಚಿನ್ಮಯತನು, ನಿರ್ವಾಚ್ಯ ಕಲೆ, ಮಹಾನಾದ, ದಿವ್ಯ ದಿಕ್ಕು ಅಂತ ತಿಳ್ಕೊಂಡು ಇವುಗಳ ಕೋಷ್ಟಕದ. ಇನ್ನು ನವಸ್ಥಾನ ಚಕ್ರಾದಿಗಳ ಕೋಷ್ಟಕವು ಏನ್ರಿ? ಸ್ಥಳ, ಲಕ್ಷಣ, ವೇದ, ಸಾಧಾಕ್ಯ, ಸಂಜ್ಞೆ. ಇವನ್ನ ಏನಪ್ಪ ಅಂತ ಕೇಳಿದ್ರೆ ಅವನ್ನ ನಮ್ಗೆ ಆಗೋದಾರ ಏನು ಹೋಗೋದಾರ ಅವನ ಯಾಕೆ ಓದ್ಕೊಂತ ಕುಂದ್ರ ಮುಂದೆ ಹೋಗಿ ಅನ್ಬೋದು ನೀವು. ಅಷ್ಟು ಕಷ್ಟಪಟ್ಟು ಬರ್ದಾರ, ಕಡೆಗೆ ಹಂಗೆ ಓದ್ಯಾರ ಬಿಟ್ರೆ ಒಂದಿಟ್ಟು ಏನಾರ ದಕ್ಕಿತನು ಅಂತ. ಏನು ಬರೀಬೇಕಾರೆ ಅಷ್ಟು ಕಷ್ಟಪಟ್ಟು ತೊಗೊಂಡಾರ್ರಿ. ಯಾರ ಸಲ ಬರ್ದಾರು? ಮಾಡಾಕಾಗದಿದ್ರು ಕೂಡ ಓದಾಕರಾಕತ್ತಿಲ್ರಿ, ಅದಕ್ಕೆ ಓದೋದು. ಈಗ ಸ್ಥಳ ಯಾವುದೋ ಭಕ್ತಿ ಸ್ಥಳ. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಸತ್ ಲಕ್ಷಣ, ವೇದದೊಳಗೆ ಋಗ್ವೇದ, ಸಾಧಾಕ್ಯದೊಳಗೆ ಕರ್ಮ ಸಾಧಾಕ್ಯ, ಸಂಜ್ಞೆಯೊಳಗೆ ಪರಸಂಜ್ಞೆ. ಆಮೇಲೆ ಏನಪ್ಪ ಅಂತ ಕೇಳಿದ್ದಾದ್ರೆ ಎರಡನೇ ಚಕ್ರಕ್ಕೆ ಮಹೇಶ್ವರ ಸ್ಥಳ, ಚಿತ್ತ ಲಕ್ಷಣ, ಯಜುರ್ವೇದ, ಕೃತ ಸಾಧಾಕ್ಯ, ಗೂಢ ಸಂಜ್ಞೆ. ಆಮೇಲೆ ಏನು ಅಂತಾರೆ ಮೂರನೇ ಚಕ್ರಕ್ಕೆ ಪ್ರಸಾದಿ ಸ್ಥಳ, ಆನಂದ ಲಕ್ಷಣ, ಸಾಮವೇದ, ಮೂರ್ತಿ ಸಾಧಾಕ್ಯ, ಶರೀರಸ್ಥ ಸಂಜ್ಞೆ. ನಾಲ್ಕನೇ ಚಕ್ರಕ್ಕೆ ಪ್ರಾಣಲಿಂಗ, ನಿತ್ಯ ಲಕ್ಷಣ, ಅಥರ್ವಣ ವೇದ, ಅಮೂರ್ತಿ ಸಾಧಾಕ್ಯ, ಲಿಂಗಕ್ಷೇತ್ರ ಸಂಜ್ಞೆ. ಆಮೇಲೆ ಐದನೇ ಚಕ್ರಕ್ಕೆ ಶರಣಸ್ಥಳ, ಪರಿಪೂರ್ಣ ಲಕ್ಷಣ, ಅಜಪವೇದ, ಶಿವ ಸಾಧಾಕ್ಯ, ಆನಂದ ಸಂಜ್ಞೆ. ಆರನೇ ಸ್ಥಳಕ್ಕೆ ಅಂದ್ರೆ ಚಕ್ರಕ್ಕೆ ಐಕ್ಯ ಸ್ಥಳ, ಅಖಂಡ ಲಕ್ಷಣ, ಗಾಯತ್ರಿ ವೇದ, ಮಹಾಸಾಧಾಕ್ಯ, ಮಹಾಮಯ ಸಂಜ್ಞೆ. ಏಳನೇ ಚಕ್ರಕ್ಕೆ ನಿಖಲ ಸ್ಥಳ, ಅನಾಮಯ, ಧನುರ್ವೇದ ಲಕ್ಷಣ, ಅಗಮ್ಯ ಸಾಧಾಕ್ಯ, ಪ್ರಣವ ಸಂಜ್ಞೆ. ಎಂಟನೇದಕ್ಕೆ ನಿರಂಜನ ಸ್ಥಳ, ಅಗಮ್ಯ ಲಕ್ಷಣ, ಗಂಧರ್ವ ವೇದ, ಅವಿರಳ ಸಾಧಾಕ್ಯ, ನಾರಾಯಣ ಸಂಜ್ಞೆ. ಒಂಬತ್ತನೇ ಚಕ್ರಕ್ಕೆ ನಿಶೂನ್ಯ ಸ್ಥಳ, ಅಗೋಚರ ಲಕ್ಷಣ, ನಿಶಬ್ದ ವೇದ, ನಿರ್ಮಲ ಸಾಧಾಕ್ಯ, ಅವಿರಳ ಸಂಜ್ಞೆ. ಈ ರೀತಿಯಾಗಿ 9 ಚಕ್ರಗಳಿಗೆ ಎಲ್ಲ ರೀತಿಯಿಂದ ತಿಳಿಸ್ಕೊಂಡು ಬಂದು
ಈ ಪ್ರಕಾರ ಅಧಿದೈವಾದಿಗಳಿಂದ ನವಚಕ್ರಗಳು ತುಂಬಿಕೊಂಡಿರುತ್ತವೆ. ಯೋಗಿಗಳು ಆ ಸ್ಥಾನ, ಚಕ್ರ ಮತ್ತು ಆ ಚಕ್ರಗಳಲ್ಲಿರುವ ಲಿಂಗ, ಮಂತ್ರ ಮೊದಲಾದವುಗಳನ್ನು ಕ್ರಮದಿಂದ ಧ್ಯಾನ ಮಾಡಿ ಲಿಂಗದಲ್ಲಿ ಮನೋಲಯಗೊಳಿಸಿ ಸಂತೋಷವನ್ನು ಹೊಂದುವಂಥ ಈ ನವಸ್ಥಾನಗಳಿರುತ್ತವೆ. ಈ ರೀತಿಯು ಅಖಂಡೇಶ್ವರ ವಚನದ ಪ್ರಸಾದಿ ಸ್ಥಳದಲ್ಲಿ ವರ್ಣಿಸಲ್ಪಟ್ಟಿರುತ್ತದೆ. ಈ ಪ್ರಸಾದಿ ಸ್ಥಳದೊಳಗೆ ಇಲ್ಲಿ ಪ್ರಭುದೇವರು ಕೂಡ ವರ್ಣನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 7 ಅದಾವನ್ರಿ. ಈ ತನುವಿನಲ್ಲಿ 5 ಕೋಶಗಳಿರುತ್ತವೆ ಎಂದು ಪ್ರತಿಪಾದನೆ ಮಾಡುತ್ತಾರೆ. ಈ ತನುವಿನಲ್ಲಿ ಎಷ್ಟದಾವು? 5 ಕೋಶಗಳು. ಮೊದಲೇ ಹೇಳಿದ್ದಾರೆ ಇಂತಿಂಥವು ಅದಾವು ಅಂತ ತಿಳ್ಕೊಂಡು. 5 ಕೋಶಗಳು ಯಾವುವು ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಏನು ಮತ್ತೀ ತನು 5 ಕೋಶವನು ಪೊತ್ತಿಹುದು ಎಲೆ ನೀನರಿ ಅಂತವನು. ಎಲೆ ಶಿಷ್ಯನೇ, ಅವುಗಳನ್ನು ನೀನು ಅರಿ. ಈ ಶರೀರ ಮತ್ತೆ ಏನು ಹೊತ್ಕೊಂಡದಪ್ಪ ಅಂದ್ರೆ 5 ಕೋಶಗಳಿಂದ ಕೂಡ್ಕೊಂಡದ. ಏನು ಅನ್ನಮಯಂ ತನು ತಾನೆನಿಸಿರುಕು. ಅನ್ನಮಯ ಕೋಶವೇ ಏನು ತಿಳಿಸ್ಕೊಂಡದ? ಶರೀರ. ಅಥವಾ ಶರೀರಕ್ಕೆ ಏನಂತ ಕರೀತಾರ? ಅನ್ನಮಯ ಕೋಶ ಅಂತಾರ. ನನ್ನಿ ಅದಕ್ಕೆ ಜರೆಮರಣಂ ತೋರ್ಕು. ಅದಕ್ಕೆ ನಿಜವಾಗ್ಲೂ ಏನು ತೋರ್ದ ಈ ಅನ್ನಮಯ ಶರೀರಕ್ಕೆ? ಜರೆ ಮರಣ. ಜರೆ ಅಂದ್ರೆ ಮುಪ್ಪು, ಮರಣ ಅಂದ್ರೆ ಸಾಯುವುದು. ಹುಟ್ಟಲಾರ್ದನು ಹುಟ್ಟಿದಾಗ ಅದಕ್ಕೆ ಮರಣ ಒಪ್ಪೆ ಅಂದ್ಮೇಲೆ ಜನನನ್ನು ಹೇಳಲೇಬೇಕು. ಜನನ, ಜರೆ, ಮರಣ. ಏನು ತೋರ್ಕು. ಹಸುಗಳು ಪ್ರಾಣಮಯಂ ನೀ ನೋಡು, ಪಶುವಂ ನೀರಡಿಕೆ ತಾ ನೀಡು. ಏನು ಪ್ರಾಣಮಯ ಕೋಶ ಅಂದ್ರೆ ಯಾವುದಕ್ಕೆ ಅನ್ಬೇಕಂದ್ರೆ ಹಸುಗಳಿಗೆ. ಹಸು ಅಂದ್ರೆ ವಾಯುಗಳಿಗೆ. ಯಾವ? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ ಪಂಚವಾಯುಗಳು. ಮತ್ತು ಇವಕ್ಕೆ ಇನ್ನೊಂದು ಬೆರಿಕೆ ಏನದ ಅಂತ ಕೇಳಿದ್ರೆ, ಕೂಡುವಿಕೆ ಏನದ ಅಂತ ಕೇಳಿದ್ರೆ ಪಂಚ ಕರ್ಮೇಂದ್ರಿಯಗಳು. ಏನು ಪಂಚ ಪ್ರಾಣ, ಪಂಚ ಕರ್ಮೇಂದ್ರಿಯ ಎರಡೂ ಕೂಡಿ ಏನಂತ ಕರೆದಾರಂದ್ರೆ ಪ್ರಾಣಮಯ ಕೋಶ ಅಂತ ಕರೆದಾರ. ನೀ ನೋಡು, ಇದಕ್ಕೆ ಇದ್ರ ಧರ್ಮ ಏನಪ್ಪ? ಪ್ರಾಣಮಯ ಕೋಶದ ಧರ್ಮ. ಶರೀರದ ಧರ್ಮ ಏನು? ಜನನ, ಮರಣ. ಆಮೇಲೆ ಪ್ರಾಣದ ಧರ್ಮ ಏನು ಅಂದ್ರೆ ಹಸಿವು, ತೃಷೆ. ಪ್ರಾಣದ ಧರ್ಮ ಹಸಿವು, ತೃಷೆ. ಮನವೇ ಮನೋಮಯ ಕೋಶವೆನಿಕ್ಕು. ಈ ಮನಸ್ಸು, ಈ ಮನಸ್ಸಿನ ಜೊತೆಗೆ 5 ಜ್ಞಾನೇಂದ್ರಿಯ ಕೂಡಿ ಏನಾಗ್ಯದಪ್ಪ ಅಂತ ಕೇಳಿದ್ದಾದ್ರೆ ಮನೋಮಯ ಕೋಶವಾಗ್ಯದ. ಇದರ ಕರ್ತವ್ಯ ಏನು? ಕೆಲಸ ಏನು? ಜನಿಪ ಅರಿವರ್ಗಕ್ಕದು ಗುರಿಯಕ್ಕು. ಈ ಮನಸ್ಸು ಎದಕ್ಕೆ ಗುರಿ ಆಗ್ಯದ ಅಂದ್ರೆ ಎದ್ರಾಗ ಸಿಕ್ಕೊಂಡದ ಅಂತ ಕೇಳಿದ್ರೆ ಗುರಿ ಇಟ್ಟಾನ ಅವನ ಮೇಲೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಹಾಳು ಮಾಡ್ತಾನಂತ ತಿಳ್ಕೊಬೇಕು. ಗುರಿ ಇಟ್ಟಾನಂದ್ರೆ ಅದರ ಅರ್ಥ ಏನು? ನಾಶ ಮಾಡ್ತಾನ. ಹಾಗೆ ಅರಿವರ್ಗಗಳು ಏನು ಮಾಡ್ಯಪ್ಪ ಅಂತ ಕೇಳಿ ಮನಸ್ಸಿಗೆ ಹಾಳು ಮಾಡ್ತಾವು. ಯಾವಂದ್ರೆ ಕಾಮಾದಿಗಳು ಅರಿವರ್ಗಗಳು. ಮನಸ್ಸಿಗೆ ಅರಿವರ್ಗ ಏನೇ ಗುರಿ ಹಾಕು. ಬುದ್ಧಿಯೇ ವಿಜ್ಞಾನಮಯಂ. ಬುದ್ಧಿಗೆ ಏನಂತ ಕರೀತಾರ? ವಿಜ್ಞಾನಮಯ ಕೋಶ ಅಂತಾರ. ಚಂದ್ರೋದಯದಲ್ಲಿ ಇದಕ್ಕೆ ಇನ್ನು 5 ಕೊಡಿಸ್ಯಾರ. ಜ್ಞಾನೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, 1 ಬುದ್ಧಿ, 2 ಕೂಡಿ ಏನಂತ ಕೇಳಿದರೆ ವಿಜ್ಞಾನಮಯ ಕೋಶ. ಕೇಳು, ಸಿದ್ಧವು ಅದಕ್ಕೆ ಮೋಹಂ ಬಲುಗೋಳು. ಅದಕ್ಕೇನಪ್ಪ? ಮೋಹ, ಶೋಕ. ಬಲುಗೋಳು ಅಂದ್ರೆ ಏನ್ರಿ? ಬ್ಯಾಡ, ಅದರ ಗೋಳಾಟ ನೋಡುವಂಗಿಲ್ಲಲ್ರಿ. ಅಂದ್ರೆ ಅದರ ಕಷ್ಟ ಅಂತ ಅರ್ಥನೋ ಏನು ಮತ್ತೇನಾರು? ದುಃಖವೋ ಮತ್ತೇನಾರು ಅಂತ ಕೇರೆ? ದುಃಖ ಅಂದ್ರೆ ಶೋಕ. ಶೋಕ, ಮೋಹ. ಪ್ರಕೃತಿ ಅದು ಆನಂದಮಯಂ. ಪ್ರಕೃತಿ ಅಂದ್ರೆ ಅಜ್ಞಾನ. ಅಜ್ಞಾನ ಅಂದ್ರೆ ವ್ಯಷ್ಟಿ ಅಜ್ಞಾನ. ಏನ್ರಿ? ಅದಕ್ಕೇನಂತ ಕರೀತಾರ? ಆನಂದಮಯ ಕೋಶ ಅಂತಾರ. ಜಾಗೃತ ಅವಸ್ಥೆಯಲ್ಲಿ ವಿಷಯಗಳ ಸಂಬಂಧಪಟ್ಟು ಪ್ರಿಯ ಮೋದ ಪ್ರಮೋದದಿಂದ ಆನಂದವನ್ನು ಅನುಭವಿಸಿದ ವೃತ್ತಿಯು ಸುಸುಪ್ತಿ ಅವಸ್ಥೆಯಲ್ಲಿ ಅಡಗಿದಾಗ ಅದಕ್ಕೇನಂತ ಕರೀತಾರ? ಆನಂದಮಯ ಕೋಶ ಅಂತ ಕರೀತಾರ. ನೋಡು, ವಿಕೃತಿ ವಿಹಂಗಗಳಿಗಿದು ಗೂಡು. ಇದೇನದಪ್ಪ ಅಂತ ಕೇಳಿದ್ದಾದ್ರೆ ಪಕ್ಷಿಗಳ ಗೂಡು. ಯಾವ್ದ್ರಿ? ಸುಸುಪ್ತಿ ಅವಸ್ಥೆ. ಅದ್ರ ಕ್ರಿಯೆ ಏನಪ್ಪ ಅಂದ್ರೆ ಇದು ಪಕ್ಷಿಗಳಿಗೆ ಗೂಡು. ಗೂಡಿನಾಗ ಬಂದ ಪಕ್ಷಿ ಹೆಂಗೆ ಸೇರ್ಕೊಂತವ ಹಂಗೆ ಮ್ಯಾಲಿನೂ ಏನಪ್ಪ ಅಂತ ಕೇಳಿ ಇಂದ್ರಿಯಗಳಾಗಲಿ ಅಂತಃಕರಣ ಆಗಲಿ ಇವೆಲ್ಲವೂ ಬಂದು ಆ ಗೂಡಿನೊಳಗೆ ಸೇರ್ಕೊತಾ ಇದ್ದಾವೆ. ಏನು ಮತ್ತು ಈ ಶರೀರವು ಪಂಚಕೋಶಗಳನ್ನು ಹೊತ್ತುಕೊಂಡಿರುತ್ತದೆ. ಆದ್ದರಿಂದ ಅಂತರ ಗಂಗೆಯಿಂದ ಮುಚ್ಚಿದ ಜಲದಂತೆ ಆತ್ಮನು ಪಂಚಕೋಶಗಳಿಂದ ಮುಚ್ಚಲ್ಪಟ್ಟವನಾದ ಕಾರಣ ತೋರುವುದಿಲ್ಲ. ಆತ್ಮ ಸ್ವಯಂ ಪ್ರಕಾಶ ಇದ್ದಾಗ್ಯಾದ್ರೂ ಕೂಡ
ಈ 5 ಕೋಶಗಳಿಂದ ಆವೃತವಾಗಿರುವುದರಿಂದ ಅವ ಪ್ರಕಟವಾಗುವುದಿಲ್ಲ. ಮೊಟ್ಟ ಮೊದಲು ಅವನಿಗೆ ಆವರಣ ಮಾಡಿದ ಕೋಶ ಯಾವುದ್ರಿ? ಸುಮ್ಮನೆ ಅದಕ್ಕೂ ಮತ್ತೊಂದು ಹೇಳ್ತೀರಿ, ಯಾವ್ದ್ರಿ? ಮೊಟ್ಟ ಮೊದಲು ಅವನಿಗೆ ಅದು ಆನಂದಮಯ ಕೋಶ. ಆತ್ಮನಿಗೆ ಆವರಣ ಮಾಡಿದ್ದು ಯಾವುದು? ಆನಂದ, ಮೊದಲನೇ ಪದರ ಅದು. ಅದರ ಮೇಲೆ ಒಂದು ಎರಡನೇ ಪದರ ಯಾವುದು ಅಂದ್ರೆ ವಿಜ್ಞಾನಮಯ ಕೋಶ. ಅದರ ಮೇಲೆ ಮೂರನೇ ಪದರ ಯಾವುದು ಅಂದ್ರೆ ಮನೋಮಯ ಕೋಶ. ಅದರ ಮೇಲೆ ಒಂದು ನಾಲ್ಕನೇ ಪದರ ಯಾವುದು? ಪ್ರಾಣಮಯ ಕೋಶ. ಕಡಿ ಪದರ ಯಾವುದು? ಅನ್ನಮಯ ಕೋಶ. ಇವು ಒಂದಕ್ಕೊಂದು ಒಳಗದವೋ ಏನು ಹೊರಗದವೋ? ಶರೀರದಕ್ಕಿಂತಲೂ ಒಳಗ ಪ್ರಾಣಮಯ, ಪ್ರಾಣದಕ್ಕಿಂತಲೂ ಒಳಗ ಮನೋಮಯ, ಮನೋಮಯಕ್ಕಿಂತಲೂ ಒಳಗ ವಿಜ್ಞಾನಮಯ, ವಿಜ್ಞಾನಮಯದಕ್ಕಿಂತಲೂ ಒಳಗ ಆನಂದಮಯ, ಆನಂದಮಯದಕ್ಕಿಂತಲೂ ಒಳಗ ಆತ್ಮ. ಅವೆಲ್ಲದಕ್ಕಿಂತಲೂ ಸೂಕ್ಷ್ಮವಾಗಿ ಒಳಗಿರೋರು ಯಾರು? ಆತ್ಮ. ಈ ರೀತಿಯಾಗಿ ಏನು ಮಾಡ್ಯಾವ ಅಂದ್ರೆ ಆತ್ಮನನ್ನು ಮುಚ್ಚಿ ಹಾಕಿದ್ದಾವೆ. ಅಂತರ್ಗಂಗೆ ಹೇಗೆ ನೀರಿನ ಆಶ್ರಯದಲ್ಲಿದ್ದು ನೀರನ್ನೇ ಮುಚ್ಚಿ ಹಾಕಿರುವುದು, ಹಾಗೆ 5 ಕೋಶಗಳು ಆತ್ಮನ ಆಶ್ರಯದಲ್ಲಿದ್ದುಕೊಂಡು ಆತ್ಮನನ್ನು ಮುಚ್ಚಿ ಹಾಕಿವೆ ಎಂದು. ಕೋಶ ಅಂದರೆ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಹೇಳ್ಕೊಂಬಂದ, ಕೋಶ ನಾಮ್ ಕ್ಯಾ ಹೈ? ಕತ್ತೆಯ ಮೇಲಿನ ಹೊರೆಯಂತೆ. ಎರಡನೇದ್ದು ಧನಕ್ಕೆ ಭಂಡಾರ, ಅಂದರೆ ಧನವನ್ನು ಮುಚ್ಚಿಡ್ಲಿಕ್ಕೆ ಅನುಕೂಲವಾದ ಸಂದುಕದಂತೆ. ಮೂರನೇದ್ದು ಕೋಶಾಕಾರ ಅಥವಾ ಕೀಡೇಕಾರ ಗೃಹ ಅಂದಾರ. ಅದಕ್ಕೆ ಅವು 3 ಅನುಭವ ಕೊಟ್ಟಿದಾರ. ಈಗ 3 ಯಾಕೆ ಕೊಟ್ಟಾರಪ್ಪ ಅಂದ್ರೆ ಎಂಥ ಏನೂ ತಿಳಿದಿಲ್ಲ, ಅನುಕೂಲ ಇಲ್ಲ ಅಂದ್ರೂ ಕೂಡ ಕಡೆಗೆ ಹುಳುದ್ದರ ಅನುಭವ ಎಲ್ಲರೂ ಮಾಡೇ ಇರ್ತಾರೆ ಅನ್ನೋ ದೃಷ್ಟಿಯಿಂದ. ಈಗ ತಲವಾರದ ಮೇಲೆ ಮುಚ್ಚಲ್ಪಟ್ಟಂಥ ಮ್ಯಾನದಂತೆ ಅಂತಾರ, ಮ್ಯಾನ ಅಂತಾರ, ವರಿ ಅಂತ ಕರೀತಾರೆ. ಏನ್ರಿ ಖಡ್ಗ ಯಾರು ನೋಡ್ಯಾರಿ? ಯಾರು ಯುದ್ಧಕ್ಕೆ ಹೋಗ್ಯಾರ? ನೋಡ್ಯಾರ ಯಾರೋ? ಅದ್ರ ಮೇಲೆ ಮುಚ್ಚಿದ್ಯಾರಿಗೆ ಗೊತ್ತು, ನಮಗೇನು ತಿಳಿತೈತ್ರಿ ಹಂಗೆ ಹೇಳಿದ್ರು ಅಂತ ಯಾರಾದರೂ ಅಂದ್ರೆ ದುಡ್ಡವ್ರು ಅದಾವಿಲ್ಲಪ್ಪ ಅಂತ ಕೇಳಿದ್ರು. ದುಡ್ಡು ಅದಾವ್ರಿ, ಮುಚ್ಚಿಡ್ತಿಲ್ಲ ಅಂದರು. ಮುಚ್ಚಿಡ್ತೀವ್ರಿ ಅಂದರು. ಎದರಾಗ ಅಂತ ಕೇಳಿದ್ರೆ ಸಂದುಕದಾಗ ಅಂದರು. ಮೊದಲೆಲ್ಲ ಸಂದುಕ ಅಂತಿದ್ರು, ಈಗ ಅವೆಲ್ಲ ಪರ್ಯಾಯವಾಗಿ ಹೆಸರು ಬದಲಾಗ್ಯಾವ. ಸಂದುಕ ಅಂದ್ರೆ ಪ್ರಸಂಗ ಬಂದ್ರೆ ಹಣ ಇಡಲಾರ್ದೆ ರಾಶಿ ಮಾಡಿದ ಜೋಳಾಗ್ಲಿ ಗೋಧಿ ಹಾಕಿದ್ರೆ 5, 6, 10 ಚೀಲ ತನ ಹಿಡಿಯುವಂಥ ಅವ್ರವ್ರ ರೈತರ ಜೀವನಕ್ಕೆ ಅನುಸರಿಸಿ. ಏನೂ ಇಲ್ಲ ಅಂದ್ರೆ 2 ಚೀಲ ಜೋಳ ಹಿಡಿವು, ಇಲ್ಲ ಅಂದ್ರೆ 4 ಚೀಲ, 10 ಚೀಲ ಜೋಳ ಹಿಡಿದು ಸಂದುಕದಾವು. ಇನ್ನೂ ಕೆಲವರು ಈ ಧಾರವಾಡ ಭಾಗಕ್ಕೆ ಅದಾವು ಅವು. ಏನ್ರಿ ಆದ್ರೆ ಬಳಕೆ ಕಡಿಮೆ ಆಗದ. ಈಗ ಏನು ಮಾಡ್ತಾರೋ ಅಂದ್ರೆ ಗುಡಾರ, ಆಮೇಲೆ ಮಿನಿ, ಕುಡುಗೋಲು, ಕ್ವಾಡ್ಲಿ ಇವನ್ನ ಮುಚ್ಚಿಡ್ತಾರೆ ಈಗ ಅದರಾಗ. ಅಂತೂ ಏನಪ್ಪ ಅಂತ ಕೇಳಿ ಅವಕ್ಕೆ ಭಂಡಾರ ಅಂತಾರೆ. ಏನು ಇಡಕ್ಕೆ ಮಾಡ್ಯಾರ ಅವನ್ನ? ಧನವನ್ನೇನೆ. ಈಗ ಧನದ ಆಶ್ರಯದಲ್ಲಿ ಭಂಡಾರ ಅಂದ್ರೆ ಸಂದುಕದನೋ ಏನು ಸಂದುಕದ ಆಶ್ರಯದಲ್ಲಿ ದುಡ್ಡದನೋ? ಸಂದುಕದ ಆಶ್ರಯದಲ್ಲಿ ದುಡ್ಡದ, ಹೌದಲ್ಲ? ಸಂದಕ ಕೊಟ್ಟು ದುಡ್ಡು ತರ್ತಿರೋ ಏನು ದುಡ್ಡು ಕೊಟ್ಟು ಸಂದಕ ತರ್ತಿರೋ? ಮತ್ತೆ ಯಾರ ಆಶ್ರಯದಲ್ಲಿ? ಆದ್ರೆ ದುಡ್ಡಿನ ಆಶ್ರಯದಲ್ಲಿ ಸಂದಕದ. ದುಡ್ಡು ಕೊಡಲಾರ್ದ ಹೋಗಿ ಸಂದಕ ತೊಗೊಂಬರಿ ಜೋಳ ಹಾಕಿ. ಅಲ್ಲ, ಈಗ ಏನು ಹೇಳ್ಬೇಕಾಗ್ಯದ? ಮ್ಯಾನ ಅಂದ್ರೆ ಹೆಂಗದ? ಭಾಂಡಾರದಂತೆ ಅಂದಾರ, ಧನದಂತೆ ಅಂದಿಲ್ಲಲ್ಲ. ಭಾಂಡಾರದಂತೆ ಅಂದ್ರೆ ಸಂದುಕದಂತೆ ಅಂದಾರ. ಸಂದಕವು ದುಡ್ಡಿನ ಆಶ್ರಯದೊಳಗಿದ್ದು ದುಡ್ಡನ್ನು ಏನು ಮಾಡಿದೆ ಅದು ಮುಚ್ಚಾಕ್ಯದ. ದುಡ್ಡು ಇದ್ದವ್ರು ಗೊತ್ತ್ರಿ, ದುಡ್ಡು ಇಲ್ದ ಹೊತ್ತಿಗೆ ಸರಿಯಾಗಿ ಕೂಳಿಲ್ದ ನಮ್ಮಂಥ ಜನಕ್ಕೆ ಅದೇನು ಗೊತ್ತ್ರಿ ಅಂದ್ರೆ ಹೊಲಕರ ಹೊಕ್ಕಿಲ್ಲಪ್ಪ ಅಂದರು. ಹೋಗ್ತೇನೆ ಅಂದ. ಜಾಲಿ ಗಿಡಾರ ನೋಡಿ ಇಲ್ಲ ಅಂದರು. ನೋಡೇನಿ ಅಂದ. ಜಾಲಿ ಗಿಡ ಅಂದ್ರೆ ಕರಿ ಜಾಲಿ ಗಿಡ, ಕೆಂಪು ಇರ್ತಾವ ನನ್ಬೇಡ್ರಿ, ಅದ್ರಾಗ ಬೇರೆ ಬೇರೆ ಅದಾವು. ಏನ್ರಿ ಈ ಪೀಕ್ ಜಾಲಿ ಅಂತ ಒಂದದ. ಇದು ಅಲ್ಲ, ಕರಿ ಜಾಲಿ ಅಂದ್ರೆ ಬಂಡಿ ಸಾಮಾನು ಏನು ಮಾಡಿಸ್ತೇವಲ್ಲ, ಗಳಗಡೆ ಸಾಮಾನು, ಆ ಬಂಡಿ ಸಾಮಾನು ಮಾಡಿಸಿದಂಥ ಜಾಲಿಗೆ ಕರಿ ಜಾಲಿ ಅಂತಾರ. ಅದ್ರಾಗ ಮುಳ್ಳು ಇರ್ತಾವು, ಇಷ್ಟಿಷ್ಟು ಉದ್ದ ಇರ್ತಾವು, ಒಂದಿಟ್ಟು ಉದ್ದನ ಇರ್ತಾವ, ಸಣ್ಣ ಇರ್ತದ ಭಾಳ. ಅದು ಅದೇನಿರ್ತದ್ರಿ, ಸಣ್ಣ ಇರ್ತದೆ. ಆ ಮುಳ್ಳುಗಳನ್ನ ಏನು ಮಾಡ್ತದ ಅಂದ್ರೆ ತುದಿ ಹಿಂಭಾಗ ಮಾಡಿ ದಪ್ಪಂದು ಮುಂಭಾಗ ಮಾಡಿಕೊಂಡು ಅದನ್ನು ಮನೆ ಕಟ್ಕೊಂಡು ಅದ್ರಾಗ ಹುಳ ವಾಸ ಇರ್ತದೆ. ಏನಿರ್ತದೆ? ಈಗ ಮುಳ್ಳು ಯಾರ ಆಶ್ರಯದಲ್ಲಿ ಅದಾವು? ಹುಳದ ಆಶ್ರಯದಲ್ಲಿ ಅದಾವು. ಆ ಮುಳ್ಳು ಯಾರ ಆಶ್ರಯದಲ್ಲಿ ಅದಾವು? ಹುಳದ ಆಶ್ರಯದಲ್ಲಿ ಅದಾವು. ಹುಳದ ಆಶ್ರಯದಲ್ಲಿ ಇದ್ದು ಹುಳಾನ ಮುಚ್ಚಿ ಹಾಕಿದಾವು. ಅದಕ್ಕೆ ಕೋಶ ಅಂತಾರೆ. ಈಗ ಅನುಭವಕ್ಕೆ ಬರ್ತದಲ್ಲ ಬಂದ್ರೆ ಇದು ಗೊತ್ತಾಗತ್ ಬಿಡ್ರಿ ಅಂದ. ಹಾಗೆ ಇಲ್ಲಿಯೂ ಕೂಡ ಈ 5 ಕೋಶಗಳದಾವ ಯಾರ ಆಶ್ರಯದಲ್ಲಿ ಅದಾವು?
ಆತ್ಮನ ಆಶ್ರಯದಲ್ಲಿ ಇದ್ದುಕೊಂಡು ಆತ್ಮನನ್ನ ಏನು ಮಾಡ್ಯಾವಪ್ಪ ಅಂದ್ರೆ ಮುಚ್ಚಿ ಹಾಕಿದ್ದಾವೆ. ಏನು ಯದ ದೃಷ್ಟಾಂತ ಯಾವುದು ಅಂತ ಕೇಳಿದ್ರೆ ಅಂತರಗಂಗೆಯ ದೃಷ್ಟಾಂತ. ಪಂಚಕೋಶಗಳನ್ನು ವಿವೇಕದಿಂದ ಬೇರ್ಪಡಿಸಲು ಸ್ವಯಂ ಪ್ರಕಾಶನಾದ ಪ್ರತ್ಯಗ್ರೂಪ ಆತ್ಮನೇ ಹೊಳೆಯುತ್ತಾನೆ. ಪಂಚಕೋಶ ವಿವೇಕ ಮಾಡಬೇಕು. ಮೈ ಅದು ಅಲ್ಲೇ ಸರಳ ಬರ್ತದೆ. ಮೈ ಪಂಚಕೋಶಾತೀತ ನಾನು 5 ಕೋಶಗಳಿಗೆ ವಿಲಕ್ಷಣನಾಗಿದ್ದೇನೆ. ಯಾಕಂದ್ರೆ ಅವಕರ ಸ್ವಭಾವನೂ ಬೇರೆ, ನನ್ನ ಸ್ವಭಾವನೂ ಬೇರೆ. 4ನೇ ಕಲ ವಿಚಾರ ಚಂದ್ರ 4ನೇ ಕಲ ಓದಿದ್ರೆ ಪೂರ್ಣ ಗೊತ್ತಾಗತ್ತೆ. ಏನು ಆ ಆತ್ಮನ ಸ್ವರೂಪ ಸ್ಥಿತಿಯಿಂದಿರುವುದೇ ಮೋಕ್ಷವೆನಿಸುತ್ತದೆ. 5 ಕೋಶಗಳಿಗೆ ವಿಲಕ್ಷಣವಾದ ಯಾವ ಆತ್ಮ ಅದನ ಆ ಆತ್ಮವೇ ನಾನಂತೇನೋ ಸ್ಥಿತಿ ಪ್ರಾಪ್ತ ಆಗ್ತಾ ಇದೆ. ಆ ಸ್ಥಿತಿಯಿಂದ ಉಳಿದ್ರೆ ಅದಕ್ಕೆ ಆತ್ಮನ ಸ್ವರೂಪ ಸ್ಥಿತಿಯಿಂದಿರುವುದೇ ಮೋಕ್ಷದ ಲಕ್ಷಣ ಮಾಡಿದ್ದಾರೆ. ಮೋಕ್ಷದ ಲಕ್ಷಣ ಮಾಡಿದ್ದಾರೆ. ಎಲ್ಲಿ ಮಾಡಿದಾರೆ? ಮೋಕ್ಷದ ಲಕ್ಷಣ ಎಲ್ಲಿ ಮಾಡ್ಯಾರ್ರಿ? ಈಗ ಇದಕ್ಕೆ ಅನುಸರಿಸಿ ಎಲ್ಲ ಇದರಾಗೂ ಮಾಡಿದಾರ. ಎಲ್ಲದರಾಗಲ್ಲ ಮೋಕ್ಷದ ಲಕ್ಷಣ ಹೇಳಲೇಬೇಕು. ಈ ಸದ್ಯ ಇದಕ್ಕೆ ಅನುಸರಿಸಿ ಸ್ವಸ್ವರೂಪ ಸ್ಥಿತಿಯಿಂದಿರುವುದೇ ಮೋಕ್ಷವೆನಿಸುತ್ತದೆ ಅನ್ನೋದು 1ನೇ ಕಲಾದಾಗ. 1ನೇ ಕಲಾದಾಗ ಯಾವಾಗ ಹೇಳ್ಯಾರ್ರಿ? ಹನಗನಂದನು ಅಟ್ಟು ಹೇಳಿದ್ರ ಮೇಲೆ ಸುಮ್ಮನೆ ಹೋಗೋದು. 1ನೇ ಕಲಾದಾಗ ಯಾವಾಗ ಹೇಳ್ಯಾರ್ರಿ? ಫಸ್ಟಿಗೆ ಹೇಳ್ಯಾರ. ಫಸ್ಟಿಗೆ ಅಂದ್ರೆ ಸರ್ವ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮೋಕ್ಷದ ಸ್ವರೂಪ ಅಂತ ಹೇಳುವಾಗ ಟಿಪ್ಪನ್ನು ಬರ್ದಾರ. ಏನ್ರಿ? ಸರ್ವ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿಗೆ ಏನೇನಬೇಕು? ಮೋಕ್ಷ. ಇಲ್ಲಿ 4-5 ಟಿಪ್ಪನ್ನು ಬಂದಾವ. ಏನು? ಸರ್ವ ದುಃಖ ಅಂದ್ರೆ ಯಾವಕ್ಕೆ ಅನ್ಬೇಕು? ನಿವೃತ್ತಿ ಅಂದ್ರೆ ಯಾವುದಕ್ಕೆ ಅನ್ಬೇಕು? ಆನಂದ ಅಂದ್ರೆ ಯಾವುದಕ್ಕೆ ಅನ್ಬೇಕು? ಪರಮಾನಂದ. ಪ್ರಾಪ್ತಿ ಅಂದ್ರೆ ಯಾವುದಕ್ಕೆ ಅನ್ಬೇಕು? ಲಾಸ್ಟಿಗೆ ಮೋಕ್ಷ ಅಂದ್ರೆ ಮತ್ತೊಮ್ಮೆ ಯಾವ ಲಕ್ಷಣ ಅದನ್ನು ಸ್ವಸ್ವರೂಪ ಸ್ಥಿತಿಯಿಂದಿರುವುದೇ. ಏನು ಬಿಟ್ಟು? ಕರ್ತೃತ್ವ ಭೋಕ್ತೃತ್ವ ಮೊದಲಾದ ಅನ್ಯತಾ ಭಾವಗಳನ್ನು ಬಿಟ್ಟು ಸ್ವಸ್ವರೂಪದಿಂದಿರುವುದೇ ಮೋಕ್ಷ. ಕೇಕ ಗ್ರಂಥಕಾರ ಕೆಲವು ಗ್ರಂಥಕಾರ್ತರು ಏನು ಹೇಳ್ತಾ ಇದ್ದಾರು? ವೈಕುಂಠ, ಗೋಲೋಕ, ಬ್ರಹ್ಮಲೋಕ ಮೊದಲಾದವುಗಳಿಗೆ ಏನಂತ ಹೇಳ್ತಾ ಇದಾರ? ಮೋಕ್ಷ ಅಂತ ಹೇಳ್ತಾರ. ಸೋ ಕ್ಯಾ ನಹಿ? ವೇದದ ಅನುಸಾರವಿಲ್ಲ. ಹೆಂಗದವು? ವೇದಕ್ಕೆ ಅನುಸಾರ ನಹಿ, ವೇದಕ ವಿರುದ್ಧ. ವೇದಕ್ಕೆ ವಿರುದ್ಧದ ಉಪರ್ ಕಹೆ ಮೋಕ್ಷಕ ಲಕ್ಷಣ. ಮೇಲೆ ಪ್ರತಿಪಾದನೆ ಮಾಡಿದಂಥ ಮೋಕ್ಷದ ಲಕ್ಷಣ ಅಂದರೆ ಕರ್ತೃತ್ವಾದಿ ಭಾವಗಳನ್ನು ಬಿಟ್ಟು ಸ್ವಸ್ವರೂಪ ಸ್ಥಿತಿಯಿಂದಿರುವುದೇ ಈ ಮೋಕ್ಷದ ಲಕ್ಷಣ. ವೇದಾನುಸಾರಿ ಹೈ. ಇದು ವೇದದ ಅನುಸಾರದ, ವೇದಕ್ಕೆ ವಿರುದ್ಧಲ್ಲ. ಅಂದ್ರೆ ಇಲ್ಲಿ ಮೋಕ್ಷ ಅಂದ್ರೆ ಏನು ಗ್ರಹಣ ಮಾಡ್ರಿ? ಇದನ್ನೇ ಗ್ರಹಣ ಮಾಡ್ರಿ, ಉಳಿದದ್ದನ್ನು ಗ್ರಹಣ ಮಾಡಬೇಡ್ರಿ ಅಂತೇಳಿದು. ಏನು? ಆದ್ದರಿಂದ ಪಂಚಕೋಶಗಳನ್ನು ಅವಶ್ಯವಾಗಿ ವಿಚಾರ ಮಾಡ್ತಕ್ಕದ್ದು. ಏನು? ಅದಕ್ಕಾಗಿ ತನ್ನ ಸ್ವಸ್ವರೂಪ ಸ್ಥಿತಿಯಿಂದ ಇದ್ರೆ ಅದಕ್ಕೆ ಮೋಕ್ಷ ಅಂತಾರೆ. ಅದುವೇ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪದ. ನಿನಗೆ ಅದರ ಆಸೆ ಇತ್ತು ಅಂದ್ರೆ ಅವಶ್ಯವಾಗಿ ಏನು ಮಾಡು? ಈ 5 ಕೋಶಗಳ ವಿಚಾರವನ್ನು ಮಾಡು. ಹೇಗೆಂದರೆ ಈ ಶರೀರವೇ ಅನ್ನಮಯ ಕೋಶವೆನಿಸುತ್ತದೆ. ಶರೀರಕ್ಕೇನಂತಾರೆ? ಅನ್ನಮಯ ಕೋಶ. ಯಾಕಂದರೆ ಈ ದೇಹವು ಅನ್ನದಿಂದಲೇ ಉತ್ಪನ್ನವಾಗುತ್ತದೆ, ಅನ್ನದಿಂದಲೇ ರಕ್ಷಣವಾಗುತ್ತದೆ. ಅನ್ನವಿಲ್ಲದಿದ್ದರೆ ನಾಶವಾಗುತ್ತದೆ. ಅನ್ನದಿಂದಲೇ ಹುಟ್ಟಿ ಅನ್ನದಿಂದಲೇ ಬೆಳೆದು ಅನ್ನಮಯ ಪೃಥ್ವಿಯಲ್ಲಿ ಲೀನವಾಗುತ್ತದೆ. ಇದು ಏನಪ್ಪಾ ಅಂದ್ರೆ ಮಜ್ಜಿಗೆ ರಾಮಾಯಣ ಇದ್ದಂಗೆ. ಇದೇನಿದ್ದಂಗೆ ರೀ? ಮಜ್ಜಿಗೆ ರಾಮಾಯಣ. ದಶರಥನ ಕಂದ ರಾವಣನ ಕೊಂದ, ಸೀತಾನ ತಂದ, ಕೊಡೋಸು ಮಜ್ಜಿಗೆ ಅಂದ ತಮ್ಮ. ಏನು? ಹಾಗಿದಿಷ್ಟು ಅನ್ನದಿಂದಲೇ ಹುಟ್ಟಿ ಅನ್ನದಿಂದಲೇ ಬೆಳೆದು ಅನ್ನಮಯ ಪೃಥ್ವಿಯಲ್ಲಿ ಲೀನವಾದರೆ ಅನ್ನಮಯ ಕೋಶ ಅನ್ಬೇಕು. ಇನ್ನು ಲಕ್ಷಣಬದ್ಧವಾಗಿ ನೋಡಿದ್ರೆ ತಂದೆ ತಾಯಿಗಳು ಉಣ್ಣಲ್ಪಟ್ಟಂಥ ಅನ್ನದ ರಸವು, ತಂದೆ ತಾಯಿ ಉಣ್ಣಲ್ಪಟ್ಟಂಥ ಅನ್ನದ ರಸವು ಏನಾಗ್ತಾ ಇದೆ? ಅದು ರಜವೀರ್ಯದಿಂದ ತಯಾರಾಗದು. ಮುಂದೆ ಸಂಯೋಗವಾಗಲು ಅಂದ್ರೆ ತಾಯಿ ತಂದೆಗಳ ಸಂಬಂಧವಾದಾಗ ಅದುವೇ ಏನಾಗ್ತದಪ್ಪ ಅಂದ್ರೆ ಶಿಶುವಾಗ್ತಾ ಇದೆ. ಅಂದ್ರೆ ಪಿಂಡ ತಯಾರಾಗ್ತಾ ಇದೆ. ಆ ಪಿಂಡ ತಯಾರಾದದ್ದು ಅನ್ನದ ರಸದಿಂದ. ಏನು ಮತ್ತೆ ಅದರಿಂದನೋ? ಅನ್ನದ ರಸದಿಂದ. ಇನ್ನು ಯಾವಾಗ ಜನ್ಮ ತಾಳ್ತದೋ
ಯಾವಾಗ ಜನ್ಮ ತಾಳ್ತಾ ಇದೆ ಅವಾಗ ಏನದಪ್ಪ ಅಂತ ಎದರಿಂದ ಬೆಳೀತಾ ಇದೆ? ಯಾವ ಅನ್ನದಿಂದ ಕ್ಷೀರಾದಿ. ಯಾಕೆ ಕ್ಷೀರಾದಿ ತಗೋಬೇಕಂದ್ರ ಹುಟ್ಟಿದ ಕ್ಷಣದಲ್ಲೇ ನಾವು ಏನು ಕಡಿಮೆ ಮಾಡ್ಯಾನ ದೇವ್ರು ಅಂತ ತಿಳ್ಕೊಂಡು ರೊಟ್ಟಿ ತುತ್ತು ಮುರಿದು ಬಾಯಿಗೆ ತುರುಕಿದ್ರೆ ಇಲ್ಲ, ಎದೆ ಹಾಲು ಮೊದಲಾದವನು ಕೊಡ್ಬೇಕಾಗ್ತದೆ ಕ್ಷೀರಾದಿ. ಮುಂದೆ ಹಲ್ಲು ಬಂದ ಮೇಲೆ ಸ್ವಲ್ಪ ಮೆತ್ತನ್ನಂದ, ಹಲ್ಲುಟ್ಟು ಬಿರುಸಾದ ಮೇಲೆ ಪುಂಡಿ ಪಲ್ಯ, ಖಾರ, ತಂಗುಳು ರೊಟ್ಟಿ ಇವೆಲ್ಲ. ಹೀಗೆ ಕ್ಷೀರಾದಿಗ ಪದಾರ್ಥ ಬೆಳೀತಾ ಇದೆ. ಮತ್ತು ಪುನಃ ಅನ್ನಮಯ ಪೃಥ್ವಿ ಮೇಲೆ ಲೀನ ಹೋವೆ. ಅನ್ನಮಯವಾದಂಥ ಏನ್ರಿ ಈ ಪೃಥ್ವಿಯಲ್ಲಿ ಲೀನವಾಗುತ್ತದೆ, ಏನ್ರಿ ನಾಶವಾಗುತ್ತದೆ. ಈ ಶರೀರವು ಅನ್ನಮಯ ಕೋಶ ವಿನಿಯೋಗಿಸಲ್ಪಡುತ್ತದೆ. ಸಾದಾ ಏನಪ್ಪ ಅಂದ್ರೆ ಅನ್ನದಿಂದಲೇ ಹುಟ್ಟಿ ಅನ್ನದಿಂದಲೇ ಬೆಳೆದು ಅನ್ನಮಯ ಪೃಥ್ವಿಯಲ್ಲಿ ಲೀನವಾದರೆ ಇದಕ್ಕೆ ಏನನ್ನಬೇಕು? ಅನ್ನಮಯ ಕೋಶ. ಇದು ಚರ್ಮ, ಮಾಂಸ, ರಕ್ತ, ಅಸ್ಥಿ, ಮಲ ಮೊದಲಾದವನು ತುಂಬಿಕೊಂಡಿರ್ತದೆ. ಇದೆದ್ರ ಹುತ್ತಪ್ಪ ಅಂತ ಕೇಳಿದ್ರೆ ಇದು ಎದರು ಹುತ್ತ? ಅಲ್ಲಿ ಹೊರಗೆ ಅಡವ್ಯಾಗ ಬೆಳೆದ ಹುತ್ತ ಎದರು? ಎದ್ರ ಹುತ್ತರಿ ಅವು? ಹಾವಿನ ಹುತ್ತ ಅಂತೇವು. ಮಣ್ಣು ಖರೆ, ಹುತ್ತ ಯಾರದು? ಹಾವಿನ ಹುತ್ತ. ಕರೆ ಕರೆ ಅಂದ್ರೆ ಗೆದ್ಲಿ ಹುಳದ್ದದು, ಗೆದ್ದಲ್ ಹುಳ ಅಂತಿರಲ್ಲ. ಕಟ್ಟಿದ್ದು ಯಾವ್ದ್ರಿ? ಗೆದ್ಲಿ ಹುಳ ಕಟ್ಟಿರ್ತಾವ. ವಾಸ ಮಾಡೋರು ಯಾರು? ಯಾರ್ದೋ ಮನ್ಯಾಗ ಯಾರೋ ಸೇರಿದ್ರು ಅಂತಿರ್ತಾರ ನೋಡ್ರಿ. ಅಂತೂ ಇದು ಎದ್ರ ಹುತ್ತಪ್ಪ ಅಂತ ಕೇರೆ ಈ ಎಲ್ಲ ಹೊಲಸಿನ ಹುತ್ತಲ್ಲ ಹೊರತಾಗಿ ಇದು ಯಾವುದು ಏನಪ್ಪ ಅಂತ ಕೇರೆ ಮಾನವ ಮೂಳೆ ಮಾಂಸದ ತಡಿಕೆ. ಅಕ್ಕನು ಒಂದು ವಚನ ಭಾಳ ಸುಂದರವಾಗಿ ಬರೆದಣ, ಏನ್ರಿ ಅದು ವಚನ ನನಗೆ ನೆನಪಿಲ್ಲ, ಆದ್ರೆ ಇದೇ ಇವೆಲ್ಲ ಕೂಡ್ಕೊಂಡಿದ್ದದ್ದು. ಇದು ಏನು ನಾಳೆ ಹೇಳುವಂತ್ರಿ ಕೂಡ. ಆದ್ದರಿಂದ ನಿತ್ಯ ಶುದ್ಧ ಚೈತನ್ಯ ರೂಪ ಆತ್ಮ ಹೇಗಾದಿತ್ತು? ಹಂಗಾರೆ ಅನ್ನಮಯ ಕೋಶ ಯಾಕೆ ನಾ ಅಲ್ಲ ಅಂತ ನೀ ಕೇಳಿದ್ರೆ, ಇದು ಅದ ಹೊಲಸಿನಿಂದ ಕೂಡ್ಕೊಂಡದ್ದು. ನೀ ಅದಿ ಅಮಲ. ಅಮಲ ಅಂದ್ರೆ ದೋಷರಹಿತ. ನೀ ಹೇಗದಿ? ದೋಷರಹಿತನದಿ. ಇದು ದೋಷಯುಕ್ತ. ಮತ್ತು ದೋಷಯುಕ್ತವಾದ ಶರೀರ ನೀ ಆಗಕ್ಕೆ ಹೆಂಗೆ ಸಾಧ್ಯದ? ಅದಕ್ಕೆ ಹೇಳಿದ್ರು, ಶರೀರವೇ ನಿನಗೂ ನನಗ ಇನ್ನು ಮುನ್ನಿನಂತೆ ಗೆಳೆತನ ಬ್ಯಾಡಿನ್ನು. ಸಾಕಿನ್ನು ಇಲ್ಲಿ ತನಕ ಏನು ಮಾಡೀನಿ ಸಾಕಿನ್ನು. ಯಾಕ ಅಂತ ಕೇಳ್ತದು. ಯಾಕಂದ್ರೆ ನೀ ಹೆಂಗಿದ್ದದೆ ಎಂದು ಗೊತ್ತಿದ್ದಿದ್ದಿಲ್ಲ, ನಿನ್ನ ಸಂಗ ಮಾಡಿದ್ನಿ. ಈಗ ನಿನ್ನ ಸ್ವಭಾವ ಗೊತ್ತಾಗ್ಯದ, ಅದಕ್ಕಾಗಿ ನಿನಗೆ ಏನದ ನಂದು ಸ್ವಭಾವ ಅಂತ. ಮಲ ಬೇರೆಡರ ಬೆಸುಗಿ ನೀನು. ನೀನು ಎದರಿಂದ ಕೂಡಿ? ಎರಡು ಹೊಲಸಿನಿಂದ ಕೂಡಿ ತಯಾರಾದದ್ದು ನೀನು. ಅತಿ ವಿಮಲನೂ ನಾನು. ನಾ ಹೇಗದನಿ? ಸ್ವಚ್ಛ ಅದನಿ. ನೀನು ಹೊಲಸದೆ. ಮತ್ತೆ ನೀ ಗೆಳತನ ಹೆಂಗೆ ಯಾಕತೆ? ಮತ್ತೆ ಇಷ್ಟು ದಿನ ಯಾಕೆ ಮಾಡಿದೆ ಅಂದ್ರೆ ಗೊತ್ತಾಗಿದ್ದಿಲ್ಲ. ಗೊತ್ತಾಗ್ಲಾರಕ್ಕೆ ಮಾಡೀನಿ, ಈಗ ಗೊತ್ತಾಗೈತಿ, ಇನ್ನು ಬೇಡ ಅಂತಾರ.